ಸೊ ಪ್ರತಿಯೊಂದು ಎಪಿಸೋಡನ್ನಲ್ಲೂ ಜೀವನದಲ್ಲಿ ಸಾಧನೆ ಮಾಡಿ ಹಾಗೆ ಒಂದಷ್ಟು ವರ್ಷಗಳ ಅವರು ಪಯಣ ಮಾಡಿಕೊಂಡು ಈ ಒಂದು ಹಂತಕ್ಕೆ ಬಂದಿರುವಂತಹ ಸಾಧಕರನ್ನ ಗುರುತಿಸಿ ಅವ್ರ ಜೊತೆ ಒಂದಷ್ಟು ಮಾತುಕತೆ ಮಾತಾಡಿಕೊಂಡು ಹಾಗೆ ಒಂದಷ್ಟು ಅಭಿಪ್ರಾಯಗಳನ್ನ ತಿಳ್ಕೊಂಡು ಮುಂದೆ ಜೀವನದಲ್ಲಿ ನಾವು ಕೂಡ ಅದು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಎಷ್ಟು ಸಕ್ಸಸ್ಫುಲ್ ಆಗಿ ನಾವು ಲೀಡ್ ಮಾಡ್ಬೋದು ಲೈಫ್ನ ಅಂತ ಒಂದು ಚಿಕ್ಕ ಪ್ರಯತ್ನ ನಮ್ಮ ರಾಜ್ ಮ್ಯೂಸಿಕ್ ಹಾಗೆ ರಾಜ್ ನ್ಯೂಸ್ನ ವಾಯ್ಸ್ ಆಫ್ ಸಾಧಕ. ಸೊ ಇವತ್ತಿನ ಸಾಧಕನ ಬಗ್ಗೆ ಮಾತಾಡೋಕ್ಕೆ ತುಂಬಾನೇ ಖುಷಿ ಆಗುತ್ತೆ. ವಿಭಿನ್ನವಾದಂತಹ ಒಂದು ಎಕ್ಸ್ಪೀರಿಯನ್ಸ್ ನಮಗಾಗತ್ತೆ. ನಾವು ತೆರೆ ಮುಂದೆ ಬರುವಂಥ ಹೀರೋಗಳನ್ನ ನಾವು ಹೀರೋ ಅಂತೀವಿ, ಯಾಕಂದ್ರೆ ನಾವು ಅವ್ರನ್ನ ನೋಡ್ತೀವಿ, ಅವರು ಆನ್ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ತಾರೆ. ತೆರೆ ಹಿಂದೆ ಕೆಲಸ ಮಾಡೋ ತಂತ್ರಜ್ಞರು ಕೂಡ ಹೀರೋನೇ, ಅವರೇ ಫಸ್ಟ್ ಹೀರೋ ಅಂತಲೂ ಕೂಡ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಫಸ್ಟ್ ಅವರು ಸೆರೆ ಹಿಡಿಯುವಂತಹ ದೃಶ್ಯ ಅದು ಎಡಿಟ್ ಆಗಿ ಅದಾದಮೇಲೆ ಒಂದಷ್ಟು ಪ್ರಾಸೆಸ್ ಆಗಿ ಸಿನಿಮಾ ಮೇಲೆ ಬಂದಾಗೆ ನಾವು ಆರ್ಟಿಸ್ಟ್ ಅಂತ ಗುರುತಿಸ್ಕೊಳ್ಳೋಕ್ಕೆ ಸಾಧ್ಯ. ಸೊ ತೆರೆ ಹಿಂದೆ ಸಾಧನೆ ಮಾಡಿ ಒಂದಷ್ಟು ವರ್ಷ ಜರ್ನಿ ಇರುವಂತಹ ಮೋಸ್ಟ್ ಕ್ರೇಜಿಯೆಸ್ಟ್ ಪರ್ಸ್ನಾಲಿಟಿ ಅವರು. ಒಂಥರ ಏನೇ ಮಾಡಿದ್ರು ಕ್ರೇಜಿ ಆಗಿರುತ್ತೆ ಅಂತ ಹೇಳೋಕ್ಕೆ ಇವತ್ತು ಇನ್ನೊಂದು ಎಕ್ಸಾಂಪಲ್ ಇದೆ. ಸೊ ಇಷ್ಟೊಂದೆಲ್ಲ ಕ್ರೇಜಿತನವಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ತುಂಬಾ ಜನ ಗೊತ್ತಾಗಿದೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಸೊ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಕ್ರೇಜಿ ಮೈಂಡ್ಸ್ ಶ್ರೀ ಅವರಿದ್ದಾರೆ. ಸೊ ಹಾಯ್, ವೆಲ್ಕಮ್ ಟು ದ ಶೋ. ಹಾಯ್ ರೋಗ್ಯ, ಥ್ಯಾಂಕ್ ಯು ಸೋ ಮಚ್. ಸೂಪರ್, ಬಿಂದಾಸ್. ಸೊ ಸಿಕ್ಕಾಪಟ್ಟೆ ಕ್ರೇಜಿ ನೀವು. ಸೊ ಇವತ್ತು ಅಷ್ಟೇ ನಾನು ಬರ್ತಾ ಇದ್ದಂಗೆ ಏನಿದು ಇಷ್ಟೊಂದು ಡೀಸೆಂಟಾಗಿ ಬಂದ್ಬಿಟ್ಟಿದಾರಲ್ಲ ಅಟೈರಲ್ಲಿ ಅಂತ ನಾನು ಅಂದ್ಕೊಳ್ತಿದ್ದೆ. ಸರ್ಪ್ರೈಸ್ ಆಯಿತು. ಯಾವತ್ತು ಶ್ರೀ ಒಂದು ಇಂಟರ್ವ್ಯೂಗಾಗಲಿ ಅಥವಾ ಎಲ್ಲರೂ ಹೊರಗಡೆ ಹೋಗಬೇಕಾದ್ರೂ ಕೂಡ ಕ್ರೇಜಿತನ ಇಲ್ಲದೆ ಹೋಗಲ್ಲ ಆ ಒಂದು ವ್ಯಕ್ತಿತ್ವ. ಅವರು ಗುರುತಿಸ್ಕೊಂಡ್ಬಿಟ್ಟಿದ್ದಾರೆ. ಏನೋ ಬ್ಯಾಗಿ ಪ್ಯಾಂಟ್ ಹಾಕೊಳ್ತಾರೆ, ಇಲ್ಲಾಂದ್ರೆ ಏನೋ ಪ್ರಿಂಟೆಡ್ ಶರ್ಟ್ ಹಾಕೋತಾರೆ, ಒಂಥರ ಮಸ್ತಾಗಿ ರೆಡಿಯಾಗಿ ಹೋಗ್ತಾರೆ. ಏನು ಇವತ್ತು ಬರೀ ಒಂದು ಏನೋ ಸಿಂಪಲ್ ಆಗಿ ಡೀಸೆಂಟಾಗಿ ರೆಡಿಯಾಗಿ ಬಂದಿದ್ದಾರೆ ಅಂತಂದರೆ ಟಾಪ್ ಟು ಬಾಟಮ್ ಅಬ್ಸರ್ವ್ ಮಾಡಬೇಕು. ಕೆಳಗಡೆ ನೋಡಿದ ತಕ್ಷಣ ಒಂದೊಂದೊಂದೊಂದು ಕಲರ್ ಶೂಸ್ ಇದೆಯಲ್ಲ, ಏನು ಒಂದೊಂದೊಂದೊಂದು ಕಲರ್ ಶೂಸ್ ಇದೆಯಲ್ಲ ಅಂತಂದರೆ ಅದೇ ಅವ್ರ ಕ್ರೇಜಿತನ, ಅದು ಅವ್ರ ಸಿಗ್ನೇಚರ್. ಎಲ್ಲ ಮಾಡಿ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸಲ್ಲಿ ಕ್ರೇಜಿ ಆಗಿರಬೇಕು ಅಂತ ಅನಿಸಿದ್ಯಾಕೆ? ಇಲ್ಲ, ನಾನು ಸ್ಟೈಲಿಸ್ಟ್ ಆಗಿ ಕೆಲಸ ಮಾಡಿದ್ದೀನಿ. ಓ ಮೈ ಗಾಡ್. ಕೆಲವು ಸಿನಿಮಾಗಳಿಗೆ ಕೆಲವು ಬಿಟ್ಸ್ ಆ್ಯಂಡ್ ಪೋರ್ಷನ್ಸ್ಗೆ ಸ್ಟೈಲಿಸ್ಟ್ ಆಗು ಮಾಡಿದ್ದೀನಿ. ಕ್ರೇಜಿ. ಸೊ ನನ್ನ ಕಾಸ್ಟ್ಯೂಮ್ಸ್ ನಾನೇ ಸ್ಟೈಲಿಂಗ್ ಮಾಡ್ಕೊಳ್ಳೋದು. ಓ. ಸೊ ಏನೋ ನಾನು ಕಾಲೇಜಲ್ಲಿದ್ದಾಗಲೇ ಲುಂಗಿ ಇಟ್ಕೊಂಡು ಹೋಗ್ಬಿಟ್ಟಿದ್ದೆ. ಕಾಲೇಜಿಗೆ ಲುಂಗಿ ಉಟ್ಕೊಂಡು ಹೋಗಿದ್ರಾ? ಅದೊಂದು ಆಗ್ಲಿಂದನೇ ಅದು ಸ್ವಲ್ಪ ಏನೋ ಡಿಫ್ರೆಂಟಾಗಿ ಏನಕ್ಕೆ ಅಂತಂದರೆ ಕಾಲೇಜಲ್ಲಿ ಹುಡುಗಿರೆಲ್ಲ ಸಡನ್ನಾಗಿ ಒಂದಿನ ಎಲ್ಲರೂ ಒಟ್ಟಿಗೆ ಸೀರೆ ಹಾಕೊಂಡು ಬಂದ್ಬಿಡೋರು. ಕೇಳಿದ್ರೆ ಸಾರಿ ಡೇ ಅನ್ನೋರು. ನಾನು ಅನ್ಕೊಳ್ಳೋದು, ನಾವು ಯಾಕೆ ಮಾಡಬಾರ್ದು ಗುರು, ನಡಿ ಎಲ್ಲ ನಮ್ಮ ಹುಡುಗರಿಗೆಲ್ಲ ಹೇಳ್ಬಿಟ್ಟು ಲುಂಗಿ ಉಟ್ಕೊಂಡು ಬರೋಣ ಒಂದಿನ ಅಂತ. ಎಲ್ಲರೂ ಕೈ ಕೊಟ್ಬಿಟ್ರು. ನಾನೊಬ್ಬನೇ ಇಡೀ ಕಾಲೇಜ್, ಅಂದರೆ ನಮ್ಮ ಕ್ಲಾಸಲ್ಲಿ ಡಿಸೈಡ್ ಮಾಡಿದ್ದು, ಇಡೀ ಕ್ಲಾಸಲ್ಲಿ ನಾನು ಒಬ್ಬನೇ ಲುಂಗಿ ಉಟ್ಕೊಂಡು ಹೋಗಿದ್ದೆ. ಲುಂಗಿ ಒಂದು ಟೀ ಶರ್ಟ್ ಹಾಕೊಂಡು ಹೋಗಿದ್ದೆ. ಎಲ್ಲರೂ ಇಡೀ ಕಾಲೇಜಲ್ಲಿ ಫುಲ್ ಎಲ್ಲರೂ ನನ್ನೇ ಹಿಂಗೆ ನೋಡೋರು. ಅವಾಗಿನ ಫಸ್ಟ್ ಇಯರ್ ಡಿಗ್ರಿಲಿದ್ದೆ. ಸೀನಿಯರ್ಸ್ ಎಲ್ಲ ಫ್ರೆಂಡ್ಸ್ ಆಗಿಬಿಟ್ರು. ಬಂದು ತಪ್ಕೊಳ್ಳೋರು, ಏನು ಗುರು ಏನು ಡೇರಿಂಗ್ ನಿಂದು ಅಂತ. ಸೊ ಅದು ಫಸ್ಟ್ ನಿಮ್ ಕ್ರೇಜಿ ಅಟೈರ ಶುರು ಅಲ್ಲಿಂದ ಶುರು ಆಯ್ತು. ಯಾಕಂದ್ರೆ ಆ ಥರ ಹುಚ್ಚತನ ಮಾಡೋಕ್ಕೂ ಧೈರ್ಯ ಬೇಕು. ನಾರ್ಮಲ್ ಆಗಿ ರೆಡಿ ಆಗೋಕ್ಕೆ ಸ್ವಲ್ಪ ನಮಗೆ ಕಾನ್ಫಿಡೆನ್ಸ್ ಕಡಿಮೆ ಇದ್ರೂ ಪರವಾಗಿಲ್ಲ. ಆ ಥರ ಕ್ರೇಜಿಯಾಗಿ ರೆಡಿ ಆಗಬೇಕು ಅಂತಂದ್ರೂ ಕೂಡ ನಮ್ಗೊಂಥರ ಬೇರೆ ಥರದ್ದೇ ನಮ್ಗೆ ಧೈರ್ಯ ಬೇಕು. ಆ ಧೈರ್ಯ ನಿಮ್ಗೆ ಅವತ್ತು ಬಂತ? ಯಾಕೆಂದರೆ ಹುಡುಗಿರಿಗೆ ಮಾತ್ರ ಅದೊಂದು ಫ್ರೀಡಮ್. ಸೀರೆ ಉಟ್ಕೊಂಡ್ಬಿಟ್ಟು ನಾವು ಇವತ್ತು ಸ್ಯಾರಿ ಡೇ ಅಂತ ಅಂದ್ಬಿಟ್ಟು ಎಲ್ಲರೂ ಒಂದು 15 ಜನ 20 ಜನ ಉಟ್ಕೊಂಡು ಬಂದ್ಬಿಟ್ಟು ನಾವು ಹುಡುಗರು ಏನು ಪಾಪ ಮಾಡಿದ್ವಿ ನಾವು ಸ್ವಲ್ಪ ಏನೋ ಡಿಫ್ರೆಂಟ್ ಆಗಿ ಅಟೈರ್ಗಳು ಕಡಿಮೆ. ಅದು ನಮ್ಮದನ್ನು ಹುಡುಗಿರು ಹಾಕೊಂಡು ಓಡ್ತವೆ, ಚಡ್ಡಿ ಪ್ಯಾಂಟು ಎಲ್ಲ. ಸೊ ಅದಕ್ಕೆ ಲುಂಗಿ ಹಾಕೊಂಡು ಹೋಗೋಣ ಅಂತ ಡಿಸೈಡ್ ಆಗಿದ್ವಿ. ಹುಡುಗರು ಯಾರಿಗೂ ಧೈರ್ಯ ಬರಲಿಲ್ಲ. ನಾನು ಒಬ್ಬನೇ ಬಿಂದಾಸಾಗಿ ಲುಂಗಿ ಹಾಕೊಂಡು ಹೋಗ್ಬಿಟ್ಟೆ. ಹುಡುಗರೆಲ್ಲ ಕೈ ಕೊಟ್ಟವರೆಲ್ಲ ನಿಜವಾಗ್ಲೂ ಹಾಕೊಂಡು ಬಂದ್ಬಿಟ್ಟನಲ್ಲ ಇವನು ಅಂತ. ಸೊ ಈವನ್ ಲೆಕ್ಚರರ್ಸು ಶಾಕ್ ಆಗಿ ವಾಟ್ಸ್ ರಾಂಗ್ ಅಂತ. ನೋ ಲುಂಗಿ ಡೇ ಅಂತ. ಯು ಅಲೋನ್ ನೋಬಡಿ ಹ್ಯಾಡ್ ದ ಗಟ್ಸ್ ಟು ವೇರ್ ಇಟ್ ಅಂತ. ಗುಡ್ ಅಂತ ಒಂದು ಸ್ಮೈಲ್ ಕೊಟ್ಬಿಟ್ಟು ಹೋಗೋರು ಲೆಕ್ಚರರ್ಸು. ಸೊ ಹೋಲ್ ಡೇ ಯು ಕ್ಯಾರಿಡ್? ಹೋಲ್ ಡೇ ಐ ವಾಸ್ ಇನ್ ಲುಂಗಿ. ಆ್ಯಂಡ್ ಸೀನಿಯರ್ಸ್ ಎಲ್ಲ ಫುಲ್ ಫ್ರೆಂಡ್ಸ್ ಆಗಿಬಿಟ್ರು. ಜನರಲಿ ಸೀನಿಯರ್ಸ್ ಬಂದು ಜೂನಿಯರ್ಸ್ಗೆ ರ್ಯಾಗಿಂಗ್ ಮಾಡ್ತಾರಲ್ಲ, ಬಟ್ ಇದು ಒಂಥರ ಉಲ್ಟಾಗೋಯ್ತು. ಏನು ಗುರು ನಮ್ಮ ಜೂನಿಯರ್ ಒಬ್ಬ ಹಿಂಗೆ ಬಂದಿದ್ದಾರಲ್ಲ ಅಂತ. ಸೊ ಆವಾಗಿಂದನೂ ಒಂದು ಸ್ವಲ್ಪ ಆ್ಯಸ್ ಯು ಸೆಡ್ ಯು ಶುಡ್ ಹ್ಯಾವ್ ಗಟ್ಸ್ ಟು ಕ್ಯಾರಿ ಇಟ್. ಆ್ಯಂಡ್ ಐ ಥಿಂಕ್ ಐ ಕ್ಯಾನ್ ಕ್ಯಾರಿ ಇಟ್ ಆಫ್. ಐ ಕ್ಯಾನ್ ಕ್ಯಾರಿ ಐ ಕ್ಯಾನ್ ವೇರ್ ಎನಿ ಕಾಸ್ಟ್ಯೂಮ್ ಆ್ಯಂಡ್ ಐ ಕ್ಯಾನ್ ಕ್ಯಾರಿ ಇಟ್ ಆಫ್. ಆ್ಯಂಡ್ ಈಗ ಅದು ಹೆಸರು ಜೊತೆಗೆ ಅದು ಕ್ರೇಜಿ ಮೈಂಡ್ಸ್ ಇರೋದ್ರಿಂದ ಒಂಥರ ಟೇಕನ್ ಫಾರ್ ಗ್ರಾಂಟೆಡ್. ಜನ ಹೂನ್ ಬಿಡು ಗುರು ಕ್ರೇಜಿ. ನೀವು ನಾರ್ಮಲ್ ಆಗಿ ಬಂದ್ರೆ ಏನೋ ನಮ್ಗೆ ಇವತ್ತು ಆ್ಯಕ್ಚುಲಿ ತುಂಬ ಜನ ಕೇಳ್ತಾರೆ ನನಗೆ,
ಏನಿವತ್ತು ಯಾವುದಾದ್ರು ಪ್ರೆಸ್ ಮೀಟಿಗೆ ನಾನು ಏನಾದರೂ ಸುಮ್ಮನೆ ಸಿಂಪಲ್ ಟೀ ಶರ್ಟು ಜೀನ್ಸ್ ಹಾಕೊಂಡು ಹೋಗ್ಬಿಟ್ರೆ ಏನು ಹುಷಾರಿಲ್ವಾ ಅಂತ ಕೇಳ್ತಾರೆ. ಯಾಕೆ ಅಂತಂದರೆ ಎಲ್ಲ ಸುಮ್ಮನೆ ತುಂಬ ಸಿಂಪಲಾಗಿ ಬಂದುಬಿಟ್ಟಿದ್ದಾರೆ, ಯಾಕೆ ಏನಾಯಿತು ಅಂತ. ಸೊ ಅದೊಂಥರ ರೆಪ್ಯುಟೇಷನ್ ಆಗಿಬಿಟ್ಟಿದೆ, ಒಂಥರ ಬ್ರ್ಯಾಂಡ್ ಕ್ರಿಯೇಟ್ ಆಗಿಬಿಟ್ಟಿದೆ. ವೆರಿ ಟ್ರೂ. ಆ್ಯಂಡ್ ಟೆಕ್ನಿಷಿಯನ್ ಆಗಿ ನಿಮ್ಮನ್ನು ನೀವು ಕೆಲಸದಲ್ಲೂ ಕೂಡ ಗುರುತಿಸ್ಕೊಳ್ಳೋ ಜೊತೆಗೆ ನಿಮ್ಮ ಲೈಫ್ ಸ್ಟೈಲಲ್ಲಿ ಗುರುತಿಸ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಥರ ಕ್ರೇಜಿತನದ ಹುಚ್ಚು ನೋಡೇನೆ ಈ ಒಂದೇನೋ ಆ ಒಂದು ಕಿಚ್ ನೋಡೇ ಮೋಸ್ಟ್ಲಿ ನಿಮಗೂ ಉಪೇಂದ್ರ ಸರ್ಗೂ ಜೆಲ್ಲಾಗಿದೆಯೇನೋ ಅಂತ ಅನ್ಸ್ಬೋದು. ಬಿಕಾಸ್ ಅವರ ಥಿಂಕಿಂಗ್ ಲೆವೆಲು ಸಿಕ್ಕಾಪಟ್ಟೆ ಕ್ರೇಜಿ, ನಿಮ್ಮ ಥಿಂಕಿಂಗ್ ಲೆವೆಲು ಸಿಕ್ಕಾಪಟ್ಟೆ ಕ್ರೇಜಿ. ಸೊ ಆ್ಯಂಡ್ ನಿಮ್ಮ ಬಗ್ಗೆ ಆಳವಾಗಿ ಅಗಿತಾ ಹೋಗ್ತಾನೆ ಇದ್ದಷ್ಟು ನಮಗೆ ಇಂಡಸ್ಟ್ರಿ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ, ಬರೀ ನಿಮ್ಮ ಕೆಲಸದ ಜೊತೆಗಲ್ಲದೆ. ಯಾಕೆ ಅಂದರೆ ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋದಕ್ಕಿಂತ ಮುಂಚೆ, ಪಾಡ್ಕಾಸ್ಟ್ ಶುರು ಮಾಡೋಕ್ಕಿಂತ ಮುಂಚೆ ನಾವು ಸುಮ್ಮನೆ ಹ್ಯಾವಿಂಗ್ ಅ ಕ್ಯಾಶುವಲ್ ಡಿಸ್ಕಷನ್. ಟ್ರೇಲರ್ ಬಗ್ಗೆ ಒಂದು ಮಾತು ಬರುತ್ತೆ. ಟ್ರೇಲರ್ ಅಂತ ಶುರು ಆಗಿದ್ದೇನೆ ಅಂದರೆ ಟ್ರೇಲರ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಸಿನಿಮಾ ಇಂಡಸ್ಟ್ರಿಗೂ ಟ್ರೇಲರ್ ಅಂತ, ಕನ್ನಡ ಇಂಡಸ್ಟ್ರಿಗೆ ಟ್ರೇಲರ್ ಅಂತ ಕಾನ್ಸೆಪ್ಟ್ ಶುರು ಆಗಿದ್ದೆ, ಅದಕ್ಕೆ ಕೆಲಸ ಮಾಡಿದ್ದು ನೀವೇ ಅಂತ ನನಗೆ ಹೇಳಿದ್ರಿ. ಇಟ್ ವಾಸ್ ಲೈಕ್ ಹೌದಾ ಅಂದರೆ ಅಷ್ಟು ರೀಸೆಂಟ್ ಟೈಮ್ಸಲ್ಲಿ ನನಗೆ ಅಂದರೆ ಅವಾಗ ಟಿ ವಿ ಚಾನಲ್ಸು ಜಾಸ್ತಿ ಇರಲಿಲ್ಲ. ಏನೇ ಮಾರ್ಕೆಟಿಂಗ್ ಮಟೀರಿಯಲ್ ಅಂತಂದರೆ ಸಿನಿಮಾಗೆ ಪೇಪರ್ ಆ್ಯಡ್ ಬಿಟ್ಟರೆ ಪೋಸ್ಟರ್ಸು, ಹೋರ್ಡಿಂಗ್ಗಳೆಲ್ಲ ಸಿನಿಮಾ ಆ್ಯಡ್ನ ಕ್ಯಾರಿ ಮಾಡೋಷ್ಟು ಅಫೋರ್ಡಬಿಲಿಟಿ ಇರಲಿಲ್ಲ. ಸೊ ಏನಿದ್ರು ಪೋಸ್ಟರ್ಸು, ಪೇಪರ್ ಆ್ಯಡ್ ಅಷ್ಟೇ ಹೊರತು ಬೇರೆ ಏನಿರಲಿಲ್ಲ ಸರ್. ಟಿ ವಿನಲ್ಲಿ ಸಾಂಗ್ಸ್ ಹಾಕೋರು ಅಷ್ಟೇ ಹೊರತು ಬೇರೆ ಏನು ಮೀಡಿಯಮ್ ಇರಲಿಲ್ಲ. ಈ ಟ್ರೇಲರ್ ಕಾನ್ಸೆಪ್ಟ್ ಕೂಡ ಅಷ್ಟೇ. ಆವಾಗ ಇದ್ದಿದ್ದು ಒಂದು 2 ಚಾನಲ್ ಅಷ್ಟೇ. ನಿಮಗೆ ಟಿ ವಿನಲ್ಲಿ ಒಂದು ಟ್ರೇಲರ್ ಹಾಕಬೇಕು ಅಂದರೂ ಅದಕ್ಕೂ ಒಂದು ಅಂದರೆ ಆ ಕಾನ್ಸೆಪ್ಟೇ ಇರಲಿಲ್ಲ. ಹಾಕಬೇಕು ಅಂತಂದ್ರೂ ಹೆಂಗೆ, ಯಾವ ಸ್ಲಾಟಲ್ಲಿ ಹಾಕೋದು, ಎಲ್ಲಿ ಹಾಕೋದು. ಆಮೇಲೆ ಟ್ರೇಲರ್ಸ್ ಎಲ್ಲ ಬಂದಮೇಲೆ ಟ್ರೇಲರ್ಸ್ಗೆ ಅಂತ ಒಂದು ಸೆಗ್ಮೆಂಟ್ ಬಂತು. ಈಗ ನ್ಯೂಸ್ ಮಧ್ಯದಲ್ಲಿ ಆ್ಯಡ್ಸ್ ಥರ ಬರ್ತಾಯಿದೆ ಈಗ. ಸೊ ಅದು ಕ್ರಿಯೇಟ್ ಆಗಬೇಕಲ್ಲ. ಫಸ್ಟ್ ಆಫ್ ಆಲ್ ಒಂದು ಮಾರ್ಕೆಟ್ ರೆಡಿ ಆಗಬೇಕು. ಮಾರ್ಕೆಟ್ ರೆಡಿ ಆಗಬೇಕು ಅಂದರೆ ಯಾರಾದರೂ ಪಿಚ್ ಮಾಡಬೇಕಲ್ಲ. ಸೊ ಆವಾಗ ಬಟ್ ನನಗೆ ಚಿಕ್ಕ ವಯಸ್ಸಿಂದನೂ ಸಿನಿಮಾಗಳು ನೋಡುವಾಗ, ಥಿಯೇಟ್ರಲ್ಲಿ ಸಿನಿಮಾಗಳು ನೋಡುವಾಗ ಇಂಗ್ಲೀಷ್ ಮೂವಿಗಳದೆಲ್ಲ ಟ್ರೇಲರ್ಸ್ ಬರೋದು ಥಿಯೇಟ್ರಲ್ಲಿ. ಸಿನಿಮಾಗೆ ಮುಂಚೆ ಟ್ರೇಲರ್ಸ್ ಈಗಲೂ ಬರುತ್ತವೆ. ಸೊ ಅದನ್ನು ನೋಡುವಾಗ ನಮ್ಮಲ್ಲಿ ಯಾಕೆ ಮಾಡಲ್ಲ ಈ ಥರ ಅಂತ ಅನಿಸೋದು. ಬಟ್ ಇಟ್ ಕಾಸ್ಟ್ ಅ ಲಾಟ್ ಅಲ್ಲ. ನೀವೊಂದು ಟ್ರೇಲರ್ ಮಾಡಿ ಆವಾಗ ನೆಗೆಟಿವ್ ಫಾರ್ಮೇಟಲ್ಲಿ ಟ್ರೇಲರ್ ಮಾಡಿ ಥಿಯೇಟ್ರಿಗೆ ಹಾಕಬೇಕು ಅಂತ ಅದಕ್ಕೆ ಸಪ್ರೇಟ್ ಪ್ರಾಸೆಸ್ ಇರುತ್ತೆ. ಅದಕ್ಕೂ ಒಂಥರ ಸಿನಿಮಾ ಥಿಯೇಟ್ರಲ್ಲಿ ಪ್ಲೇ ಮಾಡಬೇಕು ಅಂತಂದರೆ ಟಿ ವಿಗೆ ಹಾಕ್ಬೋದಿತ್ತು. ಬಟ್ ಐ ಡೋಂಟ್ ಗೊತ್ತಿಲ್ಲ, ಯಾರು ಯೋಚನೆ ಮಾಡಿಲ್ಲ ಅನಿಸುತ್ತೆ ಆವಾಗ ಒಂದು ಆಪರ್ಚುನಿಟಿ ಬಂತು. ಸೊ ಈ ಥರ ನಮ್ಮ ಬಾಸ್ ಒಂದು ಹೇಳಿದ್ರು, ಒಂದು ಸಿನಿಮಾಗೆ ಟ್ರೇಲರ್ ಮಾಡಬೇಕಾ ಅಂತಂದರು. ನನಗೆ ಫುಲ್ ಖುಷಿ. ಸಿನಿಮಾ ರವಿ ಸರ್ದು ಇದು ಓನನಲ್ಲೇ ಸಿನಿಮಾ. ಸೊ ಅದು ಫುಲ್ ಸಿನಿಮಾ ನೋಡಿ ಒಂದು 3-4 ಡೇಸ್ ತೊಗೊಂಡೆ ಅನಿಸುತ್ತೆ ಟ್ರೇಲರ್ ಮಾಡಲಿಕ್ಕೆ. 3-4 ಡೇಸ್, ಆಲ್ಮೋಸ್ಟ್ ಅ ವೀಕ್ ಅನಿಸುತ್ತೆ. ಯಾಕೆಂದರೆ ತುಂಬ ಕಷ್ಟ ಆ್ಯಕ್ಚುಲಿ ಸಿನಿಮಾ ಎಡಿಟ್ ಮಾಡೋಕ್ಕಿಂತ ಟ್ರೇಲರ್ ಎಡಿಟ್ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ಕಥೆ ಹೇಳಬೇಕು ಬಟ್ ಹೇಳ್ದೇನೂ ಇರಬೇಕು, ಕ್ಯೂರಿಯಾಸಿಟಿ ಮಾತ್ರ ಇರಬೇಕು ಆ ಒಂದು ಕಂಟೆಂಟಲ್ಲಿ. ಸೊ ಒಂದು ವೀಕ್ ಅನಿಸುತ್ತೆ ಟ್ರೇಲರ್ ಮಾಡಿದೆ. ಅದಾದಮೇಲೆ ಒಂಥರ ಟ್ರೇಲರ್ಸ್ಗೆ ಸ್ಪೆಷಾಲಿಟಿ ಆಗೋಯ್ತು ನಂದು. ಸೊ ಸಾಕಷ್ಟು ಟ್ರೇಲರ್ಸ್ ಮಾಡ್ತಿದ್ದೆ. ಸೊ ಹಾಗೆ ಜರ್ನಿ. ಬಟ್ ನೀವು ಮಾಡಿದ BSc, ಓಕೆ. ಬಟ್ ಇಂಡಸ್ಟ್ರಿಗೂ ನಿಮಗೂ ಹೇಗೆ ಅವಿನಾಭಾವ ಸಂಬಂಧ? ನಿಮ್ಮ ಮೊದಲನೇ ಹೆಜ್ಜೆ ಇಂಡಸ್ಟ್ರಿಗೆ ಯಾಕಾಯಿತು, ಯಾಕೆ ಬರಬೇಕು ಅಂತ ಅನ್ನಿಸ್ತು? ಇಲ್ಲ, ನನಗೆ ಹೈಸ್ಕೂಲಿಂದನೂ ಸಿನಿಮಾ ಕ್ಯಾಮ್ರಾಮ್ಯಾನ್ ಆಗಬೇಕು ಅಂತಲೇ ಇದ್ದಿದ್ದು. ಡಿಪ್ಲೊಮಾ ಸಿನಿಮಾಟೋಗ್ರಫಿ ಮಾಡೋಣ ಅಂತಿದ್ದೆ, ಬಟ್ ಮನೇಲಿ ಬಿಡಲಿಲ್ಲ. ಸೊ ಅನಿವಾರ್ಯವಾಗಿ ಆ್ಯಸ್ ಯೂಶ್ವಲ್ ಒಂದು ಡಿಗ್ರಿ ಮಾಡಿಬಿಡ್ಬೇಕು ಅಂತ BSc ಸೇರಿಕೊಂಡೆ. ಬಟ್ ಸೈಮಲ್ಟೇನಿಯಸ್ಸಾಗಿ ನಾನು ಇದು ಮಲ್ಟಿಮೀಡಿಯಾ ಕೋರ್ಸ್ ಮಾಡ್ತಿದ್ದೆ. ಸೊ 2D ಆ್ಯನಿಮೇಷನ್ನು ಮತ್ತು ಡಿಸೈನಿಂಗು ಅವೆಲ್ಲ. ಸೊ ಮಿಸ್ ಆದರೆ ಡಿಸೈನರ್ ಆಗಿಬಿಡ್ತಿದ್ದೋ ಏನೋ, ಪೋಸ್ಟರ್ ಡಿಸೈನರ್ ಆಗಿಬಿಡ್ತಿದ್ದೋ ಏನೋ, ಯಾಕೆಂದರೆ ಡಿಸೈನಿಂಗೆಲ್ಲ ಕಲ್ತಿದ್ದೆ ಸ್ವಲ್ಪ. ಸೊ ಬಟ್ ನನಗೆ ಕ್ಯಾಮ್ರಾನೇ ಮಾಡಬೇಕು ಅಂತಿದ್ದರಿಂದ ನಾನಾ ರೂಟಲ್ಲಿ ಟ್ರೈ ಮಾಡಿ ಹೆಂಗೋ ಕೆಲವು ವರ್ಕಾಗಿ ಕೊನೆಗೂ ಸಿನಿಮಾ ಕಡೆ ಬಂದೆ. ಸೊ ಬಟ್ ಸ್ಟಾರ್ಟ್ ಮಾಡಿದ್ದು ಕಾರ್ಪೊರೇಟ್ ಫಿಲ್ಮ್ಸ್ ಮತ್ತು ಆ್ಯಡ್ ಫಿಲ್ಮ್ಸ್ ಮಾಡ್ತಾ ಶುರು ಮಾಡಿದೆ. ಎಡಿಟಿಂಗು ಮತ್ತು ಕ್ಯಾಮ್ರಾ. ಸೊ ಈವನ್ ಕಾರ್ಪೊರೇಟ್ಸ್ ಆ್ಯಡ್ಸಲ್ಲೂ ಅಷ್ಟೇ, ಸಿನಿಮಾಗೆ ಬಂದಾಗಲೂ ಅಷ್ಟೇ ನಾನು ಫಸ್ಟು ಕ್ಯಾಮ್ರಾಮನ್ ಆಗಬೇಕು ಅಂತ ಬಂದವನು ಕಾರ್ಪೊರೇಟ್ಸಲ್ಲಿ. ಅಲ್ಲೂ ಕೂಡ ಆ್ಯಕ್ಸಿಡೆಂಟ್ಲಿ ಎಡಿಟರ್ ಆಗಿಬಿಟ್ಟೆ. ಸಿನಿಮಾಗೆ ಬಂದಮೇಲೂ ಒಂದಷ್ಟು ಸಿನಿಮಾ ಅಸೋಸಿಯೇಟ್ ಕ್ಯಾಮ್ರಾಮನ್ನಾಗಿ ವರ್ಕ್ ಮಾಡಿದ್ಮೇಲೆ ಆ್ಯಕ್ಸಿಡೆಂಟಲಿ ಒಂದು ಸಿನಿಮಾ ಎಡಿಟ್ ಮಾಡಿದೆ. ಮುಸ್ಸಂಜೆ ಮಾತು ಹಿಟ್ಟಾಗೋಯ್ತು. ಸೊ ಹಾಗೆ ಎಡಿಟ್ರಾಗಿ ಫಿಕ್ಸ್ ಆಗಿಬಿಟ್ಟೆ. ಸೊ ಹೀಗೆ ಬಟ್ ಆನ್ ದ ವೇ ಬಂದಿದ್ದೆಲ್ಲವೂ ಒಂದು ಕಲಿಕೆ ಅಂತ ಮಾಡ್ತಾ ಹೋದೆ ಅಷ್ಟೇ.
ಬಂದಿದ್ದೆಲ್ಲ ಒಂದು ಕಲಿಕೆ, ಆಗಿದ್ದೆಲ್ಲ ಒಂದು ಸೂಪರ್ ಹಿಟ್ಟನೇ ಆಯಿತು. ನೀವು ಮಾಡಿದ ಫಸ್ಟ್ ಸಿನಿಮಾನು ಸೂಪರ್, ಎಡಿಟರ್ ಆಗಿ ಸೂಪರ್ ಹಿಟ್ ಆಯಿತು. ಈ ಕಡೆ ಸಿನಿಮಾಟೋಗ್ರಫಿ ಜರ್ನಿ ಶುರು ಮಾಡ್ತೀರಾ, ಅದು ಕಾರ್ಪೊರೇಟ್ ಆ್ಯಡ್ಸ್, ಬ್ಯೂಟಿಫುಲ್ ಆಗಿರೋ ಒಂದಷ್ಟು ವಿಚಿತ್ರವಾಗಿರುವಂಥ ಒಂದು ಆ್ಯಡ್ಗಳು ಮಾಡ್ತೀರಾ. ಬಿಕಾಸ್ ಆ್ಯಡ್ ಫಾರ್ಮ್ಯಾಟ್ ಅಂತ ಹೇಳಿದ್ರೆ ಒಂದೇ ಇರುತ್ತೆ, ಆದರೆ ಅದನ್ನು ಬೀಟ್ ಮಾಡುವಂಥ ಒಂದು ಧೈರ್ಯ ನೀವು ಮಾಡ್ತೀರಾ. ಯಾಕಂದರೆ ಆ್ಯಡ್ ಇಂಡಸ್ಟ್ರಿನಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, ಏರಿಯಲ್ ಸೆಟಪ್ಪಲ್ಲಿ, ಏರಿಯಲ್ ಶೂಟಲ್ಲಿ ನೀವು ಮಾಡಿದಂತಹ ಮೊದಲನೇ ಕ್ಯಾಮ್ರಾಮನ್ ಅಂತ ಹೇಳ್ಬೋದು. ಮೊದಲನೇದಕ್ಕಿಂತ ಹೆಚ್ಚಾಗಿ ಮಾಡಿರೋದು ನಾನು. ಯಾಕೆಂತಂದರೆ ಆವಾಗ ಬೇರೆ ಬೇರೆ ದಾರಿನೇ ಇರಲಿಲ್ಲ. ನಿಮಗೆ ಟಾಪ್ ಆ್ಯಂಗಲ್ ವ್ಯೂ ಬೇಕು ಅಂತಂದರೆ ಹೆಲಿಕಾಪ್ಟರಲ್ಲೇ ತೆಗಿಬೇಕಿತ್ತು, ಇಲ್ಲ ದೊಡ್ಡ ಕ್ರೇನ್ ಎಷ್ಟುದ್ದ ಹೋಗುತ್ತೆ, 40 ಅಡಿ ಹೋಗುತ್ತೆ ಕ್ರೇನ್. ಸೊ ಅದಕ್ಕಿಂತ ಮೇಲೆ ತೆಗಿಬೇಕು ಅಂತಂದರೆ ಹೆಲಿಕಾಪ್ಟರಿಂದನೇ ತೆಗಿಬೇಕಿತ್ತು. ಸೊ ಡೋರ್ ಓಪನ್ ಮಾಡಿಕೊಂಡು ಈಚೆ ಕೂತ್ಕೊಂಡು ಶಾರ್ಟ್ಸ್ ತೆಗಿಬೇಕಿತ್ತು. ವೆದರ್ ಇಟ್ ಇಸ್ ವಿಡಿಯೋ ಆರ್ ಸಿನಿಮಾ ಕ್ಯಾಮ್ರಾ, ಬೋತ್ ಐ ಹ್ಯಾವ್ ಹ್ಯಾಂಡಲ್ಡ್ ಬೋತ್ ಹೆಲಿಕಾಪ್ಟ್ರಲ್ಲಿ. ಸೊ ಫಸ್ಟು ಬೆಂಗಳೂರನ್ನ ತೋರಿಸ್ಬೇಕಿತ್ತು. ಈ ಬೆಂಗಳೂರನ್ನ ಹೆಲಿಕಾಪ್ಟ್ರಲ್ಲಿ ಕ್ಯಾಪ್ಚರ್ ಮಾಡಬೇಕಿತ್ತು ಯಾವುದೋ ಒಂದು ಕಾರ್ಪೊರೇಟ್ ವಿಡಿಯೋಗೆ. ಸೊ ಫಸ್ಟ್ ಟೈಮ್ ನಾನು ಹೆಲಿಕಾಪ್ಟರ್ ಹತ್ತಿದ್ದೆ ಬಿಫೋರ್ ಇವನ್ ಐ ಗಾಟ್ ಇನ್ ಟು ಎನ್ ಏರ್ಕ್ರಾಫ್ಟ್. ಫ್ಲೈಟ್ ಕೂಡ ಹತ್ತಿರಲಿಲ್ಲ ನಾನು. ಫಸ್ಟ್ ಟೈಮ್ ಹತ್ತಿದ್ದೆ ಹೆಲಿಕಾಪ್ಟರ್, ಅದು ವಿತ್ ಡೋರ್ಸ್ ಓಪನ್. ಸೊ ಒಂಥರ ಅಂದರೆ ನನಗೆ ಅಡ್ವೆಂಚರ್ ಸ್ಪೋರ್ಟ್ಸ್ ಇಷ್ಟ ಮುಂಚಿಂದನು. ನಾನು ಬಂಜಿ ಜಂಪ್ ಮಾಡಿದ್ದೆ ಅದಕ್ಕೆ ಮುಂಚೆ. ಕ್ಯಾಮ್ರಾ ಎಕ್ವಿಪ್ಮೆಂಟ್ ಇಟ್ಕೊಂಡು ನೀವು ಅಷ್ಟು ಹೈಟ್ಸಲ್ಲಿ ಹೆಲಿಕಾಪ್ಟರ್ ಶೂಟ್ ಮಾಡ್ತೀರಾ, ಅದು ಡೋರ್ಸ್ ಓಪನ್, ಅದಕ್ಕೇನಾದರೂ ಒಂದು ಚೂರು ಪ್ರಿಪ್ರೇಷನ್ ಇರಬೇಕಾ ಅಥವಾ ಅದೆಲ್ಲ? ಏನಿಲ್ಲ, ನನ್ನದು ಒಂದೇ ಥಾಟ್ ಇದೆ, ನನಗೆ ಹೈಟು ಭಯ ಅವೆಲ್ಲ ಏನಿಲ್ಲ, ಬಿದೋಗ್ಬಿಡ್ತೀನಿ ಏನೋ ಆಗ್ಬಿಡುತ್ತೆ ಅವೆಲ್ಲ ಏನೂ ಇಲ್ಲ. ಫಸ್ಟ್ ಟೈಮ್ ನಾನು ಹೆಲಿಕಾಪ್ಟರಿಂದ ಶೂಟ್ ಮಾಡ್ತಿದ್ದೀನಿ ಗುರು, ಫ್ರೇಮ್ ಕರೆಕ್ಟಾಗಿರಬೇಕು, ಸ್ಟಡಿಯಾಗಿರ್ಬೇಕು ಅಷ್ಟೇ. ಅದು ಒಂದು ಬೆಲ್ಟ್ ಹಾಕಿದ್ರು ಅದ್ರ ಬಗ್ಗೆ ನಮ್ಗೆ ತಲೆಗೆ ಯೋಚನೆನೂ ಬರಲಿಲ್ಲ. ಕೈಯಲ್ಲೇ ಇತ್ತ ಕ್ಯಾಮ್ರಾ? ಹಾಂ, ಕೈಯಲ್ಲಿ ಹ್ಯಾಂಡೆಲ್ಡೇ ಮಾಡ್ತಾಯಿದ್ದು, ಅದಕ್ಕೇನು ಸಪ್ರೇಟ್ ರಿಗ್ ಅಂತ ಏನು ಇರ್ತಿರ್ಲಿಲ್ಲ. ಸೊ ಹ್ಯಾಂಡೆಲ್ಡ್ ಸೇಫ್ಟಿ ಏನಿಲ್ಲ, ಸುಮ್ಮನೆ ಅದು ಸೈಕಲಾಜಿಕಲಿ ಒಂದು ಸೇಫ್ಟಿ ಅಂತ ಏನು ಮಾಡ್ತಿದ್ವಿ, ಕ್ಯಾಮ್ರಾಗೆ ಒಂದು ಹಗ್ಗ ಕಟ್ಬಿಟ್ಟು ಒಳಗಡೆ ಹೆಲಿಕಾಪ್ಟರ್ ಒಳಗಡೆ ಯಾವುದೋ ಕಂಬಿನೋ ಏನೋ ಇತ್ತು ಅಂದರೆ ಅದಕ್ಕೆ ಕಟ್ಬಿಡ್ತಿದ್ವಿ ಅಷ್ಟೇ ಹೊರತು ಅದರಿಂದ ಏನು ಸೇಫ್ ಆಗಲ್ಲ. ಕೈ ಸ್ಲಿಪ್ ಆಯಿತು ಅಂದರೆ ಕ್ಯಾಮ್ರಾ ನೇತಾಡ್ತಿರುತ್ತೆ, ಅದು ಹೆಂಗೆ ಸೇಫ್ ಆಗಿರುತ್ತೆ, ಹೆಲಿಕಾಪ್ಟರ್ ಬಾಡಿಗೆ ಹೊಡೆದೋಗುತ್ತೆ. ವ್ಯತ್ಯಾಸ ಆದರೆ ಅದು ಸೈಕಲಾಜಿಕಲ್ ಒಂದು ಸೇಫ್ಟಿ ಅಷ್ಟೇ. ಸೈಕಲಾಜಿಕಲಿ ಕ್ಯಾಮ್ರಾಗೆ ಹಗ್ಗ ಕಟ್ಟಿದೆ ಅಂತ ಅಷ್ಟೇ. ಸೊ ಏನಂದರೆ ಜೊತೆಗಿರೋರಿಗೂ ಅಷ್ಟೇ, ಅವರಿಗೂ ಅಷ್ಟೇ ಒಂದು ಸೈಕಲಾಜಿಕಲಿ ಇಲ್ಲ ಇಟ್ ಇಸ್ ಸೇಫ್ ಅಂತ ಅಂದ್ಬಿಟ್ಟು, ಏನಿಲ್ಲ ಕೈಯಿಂದ ಜಾರಿದ್ರೆ ಹೋಯ್ತು ಅಷ್ಟೇ ಅದು. ಸೊ ಫಸ್ಟ್ ಟೈಮ್ ನೀವು ಆ ಶಾರ್ಟ್ ಎಲ್ಲ ತೊಗೊಂಡು ಎಡಿಟಿಂಗ್ ಸೂಟಲ್ಲಿ ಕೂತ್ಕೊಂಡು ನೀವು ಅದನ್ನು ವಿಜುವಲಿ ನೋಡಿದಾಗ ಹೆಂಗೆ ಅನ್ನಿಸ್ತು ನಿಮಗೆ? ಅಂದರೆ ಅಷ್ಟೆಲ್ಲ ಕಷ್ಟಪಟ್ಟೋದಕ್ಕೂ ಒಂದು ನನಗೆ ಕಷ್ಟಪಟ್ಟಿದ್ದಕ್ಕಿಂತ ನನಗೆ ಇಷ್ಟಪಟ್ಟು ಮಾಡಿದ್ದಲ್ಲ, ಅಂದರೆ ಖುಷಿಯಿಂದ ಮಾಡಿದ್ದು. ನನಗೇನೆಂದರೆ ಶಾರ್ಟ್ ಚೆನ್ನಾಗಿದೆಯಾ ಅಷ್ಟೇ, ಆ ಎಕ್ಸೈಟ್ಮೆಂಟು, ನಾನು ಹೆಲಿಕಾಪ್ಟ್ರಲ್ಲಿ ಹೋಗ್ತಾ ಇದ್ದೀನೋ ಅನ್ನೋ ಎಕ್ಸೈಟ್ಮೆಂಟ್ಗಿಂತ ಶಾರ್ಟ್ ಚೆನ್ನಾಗಿ ಬರಬೇಕು ಅಷ್ಟೇ. ಎಂಡ್ ಆಫ್ ದಿ ಡೇ ನಮ್ಮ ಬಾಸ್ ನನಗೆ ಹೋಗಿಬಾರ್ದು. ಸೊ ಅದೊಂದು ತಲೆನಲ್ಲಿತ್ತಲ್ಲ. ಬಟ್ ಎಂಡ್ ಆಫ್ ದಿ ತುಂಬ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ಹೆಂಗಾಗೋಯ್ತು ಅಂದರೆ, ಯಾವುದಾದ್ರೂ ಹೆಲಿಕಾಪ್ಟ್ರಿಂದ ಶೂಟ್ ಮಾಡೋದಿದ್ರೆ ನಮ್ಮ ಬಾಸ್ ಅವನ್ನ ಕರ್ಕೊಂಡು ಹೋಗ್ರಿ, ಅವನು ಕ್ಲೋಸಪ್ ಬೇಕಂದರೆ ಮೇಲಿಂದ ಎಗ್ರಿ ಕ್ಲೋಸಪ್ ತೊಗೊಂಡು ವಾಪಸ್ ಬಂದುಬಿಡ್ತಾನೆ, ವಾಪಸ್ ಬಂದು ಹೆಲಿಕಾಪ್ಟ್ರಲ್ಲಿ ಕೂತ್ಕೊಂತ ನಾನು ಅಂತ. ಸೊ ಹಂಗೆ ರೇಗಿಸ್ತಾಯಿದ್ರು. ಅದಾದಮೇಲೆ ಹೆಂಗೆ ಅಂತಂದರೆ ವರ್ಡ್ ಆಫ್ ಮೌತ್ ಅಂತೀವಲ್ಲ, ಈಗ ಮುಂಚೆ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಸಿನಿಮಾ ಹಿಟ್ ಆಗ್ತಿತ್ತು ತಾನೇ, ಹೆಂಗೆ ವರ್ಡ್ ಆಫ್ ಮೌತ್. ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಇದ್ದಿದ್ರೆ ನಾನು ಒಂದು ಫುಲ್ ವೈರಲ್ ಸ್ಟಾರ್ ಆಗಿಬಿಡ್ತಿದ್ದೆ ನಾನು. ಬಟ್ ಹಿಂಗೆ ವರ್ಡ್ ಆಫ್ ಮೌತ್, ಹೆಲಿಕಾಪ್ಟರ್ ಬೇಕು, ಹಿಂಗೆ ಹೆಲಿಕಾಪ್ಟ್ರಿಂದ ಶಾರ್ಟ್ಸ್ ತೆಗಿಬೇಕು ಅಂದರೆ ಶ್ರೀ. ಸೊ ಒಂಥರ ಬ್ರ್ಯಾಂಡ್ ಆಗೋಗಿತ್ತು. ಸೊ ಗುಡ್, ಒಂಥರ ಹೂ ಗೆಟ್ಸ್ ಟು ಪೇ ಟು ಹ್ಯಾವ್ ಫನ್ ಅಲ್ವಾ? ಐ ಗೆಟ್ ಪೇ ಟು ಹ್ಯಾವ್ ಫನ್, ದಟ್ಸ್ ವಾಟ್ ಐ ಫೀಲ್. ಏಕೆಂದರೆ ಒಂದು ಹೆಲಿಕಾಪ್ಟರ್ ರೈಡ್ ಆಯಿತು, ಕಾಸು ಕೊಡ್ತಾರೆ ಜೊತೆಗೆ. ಅಬ್ಬಾ, ಈ ಕ್ರೇಜಿತನದ ಬಗ್ಗೆ ಮಾತಾಡ್ತಾ ಹೋಗ್ತಾರೆ, ಸಮಯ ಹೋಗೋದೇ ಗೊತ್ತಾಗಲ್ಲ. ಬಟ್ ಇಟ್ಸ್ ನಾಟ್, ನೀವು ಹೇಳ್ದಷ್ಟು ಈಸಿ ಆಗಲ್ಲ. ಜನ ಕನ್ಕೋಬೋದು ಎಷ್ಟು ಈಸಿಯಾಗಿ ಹೇಳ್ತಾರೆ ಇವರು ಅಂತ. ಬಟ್ ಅಷ್ಟೇ ರಿಸ್ಕಿ ಜಾಬ್ ಅಂತ ಹೇಳಿದ್ರೆ ಟೆಕ್ನಿಷಿಯನ್ಸ್ದು ಅಂತ ಹೇಳ್ಬೋದು. ವೈ ಇಸ್ ಇಟ್ ಕಾಲ್ಡ್ ಅಡ್ವೆಂಚರ್ ಅಂತಂದರೆ ಒಂದು ಪಿಂಚ್ ಆಫ್ ರಿಸ್ಕ್ ಇದ್ದೇ ಇರುತ್ತೆ. ಸೊ ಡೆಫಿನೆಟ್ಲಿ ರಿಸ್ಕ್ ಇದ್ದೇ ಇರುತ್ತೆ. ಒಂದು ಬೆಲ್ಟ್ ಕಟ್ಟಿರ್ತೀವಿ, ಅಕಸ್ಮಾತ್ ಬೆಲ್ಟ್ ಓಪನ್ ಆಗೋಯ್ತು ಅಂದರೆ ಅಷ್ಟೇ ಹೋಗೆ. ಬಟ್ ನನಗೆ ಒಂದೇ ಒಂದು ಧೈರ್ಯ ಏನಂದರೆ, ಈ ಹೆಲಿಕಾಪ್ಟ್ರಲ್ಲಿ ಫ್ಲೈ ಮಾಡೋದಾಗಲಿ, ಸ್ಕೈ ಡೈವಿಂಗ್ ಮಾಡೋದಾಗಲಿ, ಬಂಜಿ ಜಂಪಿಂಗ್ ಮಾಡೋದಾಗಲಿ ರಿಸ್ಕ್ ಇದೆ. ಬಟ್ ಲೈಫ್ ಆರ್ ಡೆತ್ ಅಷ್ಟೇ, ದೇರ್ ಇಸ್ ನೋ ಇನ್ ಬಿಟ್ವೀನ್. ಈಗ ರೋಡಲ್ಲಿ ಬೈಕಲ್ಲಿ ಹೋಗೋದು ಇನ್ನೂ ರಿಸ್ಕ್ ನನ್ನ ಪ್ರಕಾರ. ಬೈಕಲ್ಲಿ ಓಡಾಡೋದು ರಿಸ್ಕ್ ನನ್ನ ಪ್ರಕಾರ. ಯಾಕೆಂದರೆ ಬೈಕಲ್ಲಿ ಆಕ್ಸಿಡೆಂಟ್ ಆಯಿತು ಅಂದರೆ ಕೈಕಾಲು ಮುರಿದೋಗುತ್ತೆ. ಬಟ್ 1000 ಅಡಿ ಮೇಲಿಂದ ಬಿದ್ದರೆ ಲ್ಯಾಂಡಿಂಗು ಟೇಕ್ ಆಫ್ ಅಷ್ಟೇ, ದೇರ್ ಇಸ್ ನೋ ಇನ್ ಬಿಟ್ವೀನ್. ಒಂದು ಬದುಕಿರ್ತೀವಿ, ಇಲ್ಲ ಸತ್ತೋಗ್ತೀವಿ ಅಷ್ಟೇ ತಾನೇ. ಸೊ ದೇರ್ ಇಸ್ ನೋ ಇನ್ ಬಿಟ್ವೀನ್, ಮಧ್ಯದಲ್ಲಿ ಸಫರ್ ಮಾಡೋದು ಅವೆಲ್ಲ ಇರಲ್ವಲ್ಲ. ಸೊ ಅದೊಂದು ಧೈರ್ಯ, ಬಿದ್ದರೆ ಹೋಗ್ತೀವಿ ಅಷ್ಟೇ ತಾನೇ ಅಂತ. ವಾಟ್ ನೆಕ್ಸ್ಟ್ ಅನ್ನೋದಿಲ್ವಲ್ಲ. ಬದುಕ್ಬಿಟ್ಟು ಅಯ್ಯೋ ಹಿಂಗಾಗೋಯ್ತಲ್ಲ ಅನ್ನೋ ಪರಿಸ್ಥಿತಿ, ಹಿಂಗಾಗೋಯ್ತಲ್ಲ ಅನ್ನೋ ಇದೇ ಇಲ್ಲ, ಚಾನ್ಸೇ ಇಲ್ಲ. ಇದರ್ ಯು ಲ್ಯಾಂಡ್ ಸೇಫ್ ಆರ್ ಯು ಲ್ಯಾಂಡ್ ಆ್ಯಂಡ್ ಟೇಕ್ ಆಫ್.
ಸೊ ಅದರಿಂದ ಅದಕ್ಕೆ ಐ ಟೇಕ್ ಇಟ್ ಈಸಿ ವೆನ್ ಇಟ್ ಕಮ್ಸ್ ಟು ದೋಸ್ ಕೈಂಡ್ ಆಫ್ ರಿಸ್ಕಿ ಶೂಟ್ಸ್. ಐ ಟೇಕ್ ಇಟ್ ಈಸಿ ಬಿಕಾಸ್ ಅಟ್ ದ ಮೋಸ್ಟ್ ಏನಾಗುತ್ತೆ, ಏನು RIP ಅಂತ ಹಾಕ್ತಾರೆ ಅಷ್ಟೇ. ಶ್ರೀ ಕ್ರೇಜಿ ಮೈಂಡ್ಸ್ RIP. ಏರಿಯಲ್ ಶೂಟ್ಸ್ ನಂಬರ್ ಆಫ್ ಅವರ್ಸ್ ಆಫ್ ಫ್ಲೈಯಿಂಗ್ ಲೆಕ್ಕ ಹಾಕಿದ್ರೆ ಸಾಕಷ್ಟು, ಒಂದು 500-600 ಅವರ್ ಫ್ಲೈ ಮಾಡಿರ್ಬೋದು ಹೆಲಿಕಾಪ್ಟರ್. ವಾವ್, ಅ ಗ್ರೇಟ್ ಹ್ಯಾಟ್ಸ್ ಆಫ್. ಬಿಕಾಸ್ ನಿಜವಾಗ್ಲೂ ನಾವು 1 ಅವರ್ 2 ಅವರ್ ನಾವು ಫ್ಲೈಟಲ್ಲಿ ಬಂದರೆ ಅಪ್ಪ ಸೇಫಾಗಿ ಲ್ಯಾಂಡ್ ಆಗಬೇಕು ಅಂತಲೇ ಇರ್ತೀವಿ. ಅದು ಅಡ್ವೆಂಚರ್ ಆಗಿ ಶಾರ್ಟ್ಸ್ಗಳನ್ನ ಶೂಟ್ ಮಾಡೋದಾಗಲಿ, ಹ್ಯಾಟ್ಸ್ ಆಫ್ ಫಾರ್ ಯರ್ ಕ್ರೇಜಿನೆಸ್ ನಿಜವಾಗ್ಲೂ. ಆ್ಯಂಡ್ ಒಂದಷ್ಟು ಜರ್ನಿ ಆದಮೇಲೆ ನೀವು ಎಲ್ಲ ಥರದ್ದು ಗುರುತಿಸ್ಕೊಳ್ತೀರಿ. ಇವಾಗ ನಾನು ಟೈಟಲ್ ನೋಡಬೇಕಾದ್ರೂ ಕೂಡ ಮೇ ಬಿ ಫಸ್ಟ್ ಗೆಸ್ಟ್ ಅನ್ಸುತ್ತೆ ಒಂದು 3-4 ಟೈಟಲ್ ಚೇಂಜ್ ಮಾಡಿದ್ದು. ಸಕಲ ಕಲಾ ವಲ್ಲಭ ಶ್ರೀ ಅಂತ ಕೊಡೋದಾ, ಅಥವಾ ಕ್ರೇಜಿ ಮೈಂಡ್ ಶ್ರೀ ಅಂತ ಕೊಡೋದಾ, ಅಥವಾ ಕೊನೆಗೆ ಏನು ಕೊಡಬೇಕು, ಬಿಕಾಸ್ ಯು ಆ್ಯಕ್ಟ್, ಯು ಎಡಿಟ್ ಆ್ಯಂಡ್ ಸಿನಿಮಾಟೋಗ್ರಫಿ, ಇವಾಗ ಸೌಂಡ್ ಪ್ರೊಡಕ್ಷನ್ ಬೇರೆ ಶುರು ಮಾಡ್ಕೊಂಡಿದ್ದೀರಾ. ಆ್ಯಂಡ್ ಈ ಎಲ್ಲ ಕೆಲಸನೂ ಅಷ್ಟೊಂದು ಇಷ್ಟಪಟ್ಟು ಮಾಡ್ತೀರಾ. ಅದಕ್ಕೆ ಕೊನೆಗೆ ಅಂದ್ಕೊಂಡ್ರು ನಮ್ಮ ಆಫೀಸಲ್ಲಿ ಡಿಸ್ಕಸ್ ಮಾಡಿ, ಮೇಡಮ್ ಇವ್ರಿಗೆ ರಿಯಲ್ ಹೀರೋ ಅಂತಲೇ ಫಿಕ್ಸ್ ಇರಲಿ, ಬಿಕಾಸ್ ಎಸ್ ಹೀ ಈಸ್ ಅನ್ ಹೀರೋ ಅಂದರೆ ಎಲ್ಲ ಒಂದು ಕಾನ್ಫಿಡೆನ್ಸ್ ಆಗಿ ಮಾಡ್ಕೊಳ್ತೀರಾ ಅಂತ. ಸೊ ಎಷ್ಟೊಂದು ಜನಕ್ಕೆ ಆಸೆ ಇರುತ್ತೆ ನಾನು ತೆರೆ ಮುಂದೆ ಕಾಣಿಸ್ಕೊಳ್ಬೇಕು ಅಂತ. ಒಂದು ಕ್ವೆಶ್ಚನ್ ನಿಮ್ಮನ್ನು ಕೇಳಬೇಕು ಅಂತ ಹೇಳಿದರೆ, ತೆರೆ ಮುಂದೆ ಕಾಣಿಸ್ಕೊಳ್ಳೋರಿಗೆ ಇಲ್ಲಿ ಸಸ್ಟೈನಬಿಲಿಟಿ ಜಾಸ್ತಿ ಇರುತ್ತೋ ಅಥವಾ ಟೆಕ್ನಿಷಿಯನ್ ಆಗಿ ಕಾಣಿಸ್ಕೊಳ್ಳೋದು ಸಸ್ಟೈನಬಿಲಿಟಿ ಜಾಸ್ತಿ ಇರುತ್ತೆ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಇಟ್ ಈಸ್ ಯೂನಿವರ್ಸಲ್. ಏನೋ ಜೋ ದಿಕ್ತಾ ಹೇ ಓ ಬಿಕ್ತಾ ಹೇ ಅಂತಂತಾರೆ. ಏನು ತೆರೆ ಮೇಲೆ ಏನು ಕಾಣಿಸುತ್ತೋ ಅದಕ್ಕೆ ಬೆಲೆ ಜಾಸ್ತಿ. ಆಬ್ವಿಯಸ್ಲಿ ಇಡೀ ಪ್ರಪಂಚದಲ್ಲಿ ಕನ್ನಡ ಸಿನಿಮಾ ಮಾತ್ರ ಅಂತಲ್ಲ, ಎಲ್ಲ ಯಾವುದೇ ಲ್ಯಾಂಗ್ವೇಜ್ ತೊಗೊಳ್ಳಿ, ಯಾವುದೇ ಭಾಷೆ, ಯಾವುದೇ ಕಂಟ್ರಿ ತೊಗೊಳ್ಳಿ, ನಿಮಗೆ ತೆರೆಯಲ್ಲಿ ಕಾಣಿಸೋದು ಮಾತ್ರ ಅದಕ್ಕೆ ಮಾತ್ರ ಬೆಲೆ ಜಾಸ್ತಿ. ಈ ಹಿಂದ್ಗಡೆ ವರ್ಕ್ ಮಾಡೋರಿಗೆ ಹೆಸರು ಇರುತ್ತೆ ಹೊರತು ಅಷ್ಟು ಅಂದರೆ ತೆರೆ ಮುಂದೆ ಬರುವಂಥ ಆರ್ಟಿಸ್ಟ್ಗಳಿಗೆ ಸಿಗೋಷ್ಟು ರೆಸ್ಪೆಕ್ಟು ಮತ್ತು ಸಂಭಾವನೆ ತೆರೆ ಹಿಂದೆ ಇರೋರ್ಗೆ ಇಲ್ಲ, ಖಂಡಿತ ಇಲ್ಲ. ಏಕೆಂದರೆ ನಾನೇ ನೋಡಿದ್ದೀನಿ, ಅಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಒಂದು ಸಿನಿಮಾದಲ್ಲಿ ನಾನು ಆ್ಯಕ್ಟು ಮಾಡಿದ್ದೆ, ಎಡಿಟು ಮಾಡಿದ್ದೆ. ಆ್ಯಕ್ಟಿಂಗ್ ಮಾಡುವಾಗ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಇರುತ್ತೆ. ಅದು ಓಪನ್ ಆಗಿ ಹೇಳ್ಬೋದೋ ಇಲ್ಲ ಗೊತ್ತಿಲ್ಲ. ಅಂದರೆ ಪ್ರೊಡಕ್ಷನ್ ಮ್ಯಾನೇಜರ್ ಬಂದು ಯು ಆರ್ ಪ್ಯಾಂಪರ್ಡ್, ಯು ಆರ್ ಟೋಟ್ಲಿ ಪ್ಯಾಂಪರ್ಡ್. ನಿಮ್ಗೆ ಟೈಮ್ಗೆ ಊಟ ಬರುತ್ತೆ, ಜ್ಯೂಸ್ ಬರುತ್ತೆ, ಕಾಫಿ ಬರುತ್ತೆ, ಮನೆಗೆ ಹೋಗುವಾಗ ಕನ್ವೀನಿಯನ್ಸ್ ಅಂತ ಹೋಗೋದ್ರೆ ಕೊಟ್ಟು ಕಳಿಸ್ತಾರೆ. ಅದೇ ವ್ಯಕ್ತಿ ಎಡಿಟಿಂಗ್ ರೂಮಲ್ಲಿ ಕೂತ್ಕೊಂಡು ಅದೇ ಸಿನಿಮಾ ಎಡಿಟ್ ಮಾಡುವಾಗ ನೀನು ಉಂಡ್ಯಾ ತಿಂದ್ಯಾ ಕೇಳೋರು ಇರೋಲ್ಲ. ಸೊ ದ್ಯಾಟ್ ಈಸ್ ದ ಡಿಫ್ರೆನ್ಸ್. ನನಗೆ ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಆಗಿರೋದಿದು. ಅದೇ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿ ಅದೇ ಸಿನಿಮಾ ಎಡಿಟ್ ಮಾಡುವಾಗ ಆ ಆ್ಯಕ್ಟರ್ಗೂ ಎಡಿಟರ್ಗೂ ಆ ಡಿಫ್ರೆನ್ಸ್ ಆಫ್ ಟ್ರೀಟ್ಮೆಂಟ್ ಇದೆಯಲ್ಲ, ದಟ್ ಶೋಸ್. ಏಕೆ ಆರ್ಟಿಸ್ಟ್ ಬಂದರು, ಹಲೋ ಐ ಸಿ ದೇ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್, ವಿ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್, ಹೌ ಡಸ್ ಇಟ್ ಮ್ಯಾಟರ್ ಅಂತ. ಬಟ್ ಇಟ್ ಡಸ್ ಮ್ಯಾಟರ್. ಏಕೆಂದರೆ ಜನ ನೋಡೋದು ಆ ತೆರೆ ಮೇಲಿರೋ ಫೇಸು. ಏಕೆಂದರೆ ನಾನು ಆ್ಯಕ್ಟ್ ಮಾಡಿರೋಂಥ ಸಿನಿಮಾ ಎಡಿಟ್ ಮಾಡಿದ್ದಾಗ ಸಿನಿಮಾ ಅಂದರೆ ಶೋ ನೋಡೋಕೆ ಹೋಗಿರ್ತೀವಿ, ಥಿಯೇಟ್ರಿಗೆ ಹೋಗಿರ್ತೀವಿ. ಆ್ಯಕ್ಟ್ ಮಾಡಿರೋ ಸಿನಿಮಾ ಅಂದರೆ ಜನ ಬಂದು ಮಾತಾಡಿಸ್ತಾರೆ. ಇಲ್ಲ ಅಂತಂದ್ರೆ ನನ್ನ ಹತ್ರ ಬಂದು ಯಾರು ಮಾತಾಡಿಸಲ್ಲ, ಯಾಕೆಂದರೆ ಅವ್ರಿಗೆ ಗೊತ್ತೇ ಇರಲ್ಲ ನಾನು ಯಾರು ಅಂತಲ್ಲ. ಸೊ ದಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫರೆನ್ಸ್. ಈವನ್ ಇನ್ ಟರ್ಮ್ಸ್ ಆಫ್ money also it makes a lot of difference. But I feel one has to start understanding the efforts put by the people behind the scene. Whether it is writers, directors, cinematographers, editors, even ಇನ್ನೂ ಸಾಕಷ್ಟು technicians who are there in the background, they don't get that kind of respect or deserved kind of money which they are supposed to. So yeah, but I have enjoyed both. ಯಾಕೆಂದರೆ ನಾನು ಇವತ್ತು ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿಲ್ಲ. ಫಸ್ಟ್ ಸಿನಿಮಾ ನಾನು ಅಸೋಸಿಯೇಟ್ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡೋವಾಗಲೇ ಒಂದು ಕ್ಯಾರೆಕ್ಟ್ರಿಗೆ ಇವ್ನು ಜರ್ನಲಿಸ್ಟ್ ಗಡ್ಡ ಬಿಟ್ಕೊಂಡು ಜರ್ನಲಿಸ್ಟ್ ಥರ ಇದ್ದಾನೆ, ಹಾಕ್ರೋ ಇವ್ನಿಗೆ ಕ್ಯಾರೆಕ್ಟ್ರಿಗೆ ಅಂತಂದರು. ಒಂದು ಕ್ಯಾರೆಕ್ಟರ್ ಮಾಡಿದೆ, ಖುಷಿ ಆಯಿತು. ಅದೊಂಥರ ಮಜಾ. ಸೊ ನಂದು 15 ಸಿನಿಮಾ ಮೇಲೆ ಮಾಡಿದ್ದೀನಿ. ಕೆಲವು ಸಿನಿಮಾ ಒಂದು ಸಿನಿಮಾಲ್ಲಿ ವಿಲನ್ ಆಗೂ ಮಾಡಿದ್ದೀನಿ. ಸರ್ಕಸ್ ಸಿನಿಮಾದಲ್ಲಿ ನಾನೇ ಮೇನ್ ವಿಲನು. ಅನ್ಫಾರ್ಚುನೇಟ್ಲಿ ಆ ಸಿನಿಮಾದಲ್ಲಿ ಎಂಡ್ವರೆಗೂ ನನ್ನ ಮುಖನೇ ತೋರಿಸಲ್ಲ, ಹಾಗಾಗಿ ಮುಖ ತೋರಿಸೋಷ್ಟೊತ್ತಿಗೆ ಕ್ಲೈಮ್ಯಾಕ್ಸ್ ಆಗೋಗಿರುತ್ತೆ. ಸೊ ಉಪಿ ಟೂನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಉಪಿ ಸರ್ ತಮ್ಮನ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಆ್ಯಕ್ಟಿಂಗಲ್ಲೂ ಒಂದು ಮಜಾ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಟೆಕ್ನಿಷಿಯನ್ ಆಗು ಸಾಕಷ್ಟು ಐ ಲವ್ ಎಕ್ಸ್ಪರಿಮೆಂಟಿಂಗ್ ಆನ್ ಲಾಟ್ ಆಫ್ ಥಿಂಗ್ಸ್. ಸೊ ಒಂದೇ ಮಾಡ್ತಾಯಿದ್ರೆ ಬೋರ್ ಆಗ್ಬಿಡುತ್ತೆ ನನಗೆ.
ಕರೆಕ್ಟ್. ಬಿಕಾಸ್ ತುಂಬ ಜನಕ್ಕೆ ನಾವು ಹೇಳ್ತೀವಿ ಏನೋ ಸಿನಿಮಾ ಸೀರಿಯಲ್ಗಳನ್ನ ಅಥವಾ ಏನೇ ಆದರೂ ಕೂಡ ನಾವು ನೋಡ್ಬಿಟ್ಟು ಕಮೆಂಟ್ ಮಾಡಿಬಿಡ್ತೀವಿ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ. ಬಟ್ ಅದ್ರ ಹಿಂದೆ ಇರೋವಂಥ ಎಫರ್ಟ್ಸ್ ಇದೆ ಅಲ್ವಾ. ಆ್ಯಂಡ್ ಎಷ್ಟು ಜನದ ಕುಟುಂಬ ಕೂಡ ಅದ್ರ ಮೇಲೆ ಅವಲಂಬಿತ ಆಗಿರುತ್ತೆ. ಬಿಕಾಸ್ ಇವಾಗ ಲೈಟ್ ಮ್ಯಾನ್ಸ್ ಆಗಿರ್ಬೋದು, ಲೈಟ್ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಪ್ರೊಡಕ್ಷನ್ ಅವ್ರು ಆಗಿರ್ಬೋದು, ನಾವೆಲ್ಲ ಒಂದು ಟೀಮ್ ಆಗಿ ಕೆಲಸ ಮಾಡಲಿಲ್ಲ ಅಂದರೆ, ಇವಾಗ ಏನೇ ಡೈರೆಕ್ಟರ್ ಹೇಳಿ ನಾವು ಆ್ಯಕ್ಟ್ ಮಾಡಿದ್ರು ಕೂಡ ಅದಕ್ಕೆ ನೀಟಾಗಿ ಎಡಿಟ್ ಮಾಡೋವಂಥ ಎಡಿಟರ್ ಇಲ್ಲ ಅಂತ ಹೇಳಿದ್ರೆ, ಹಾಗೆ ಅದಕ್ಕೆ ಮ್ಯೂಸಿಕ್ ಮಾಡೋವಂಥ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲ ಅಂತ ಹೇಳಿದ್ರೆ, ಎಲ್ಲದಕ್ಕಿಂತ ಮುಂಚೆ ಅದನ್ನು ಕ್ಯಾಪ್ಚರ್ ಮಾಡುವಂಥ ಬ್ಯೂಟಿಫುಲ್ ಆಗಿರುವಂಥ ಇಮ್ಯಾಜಿನೇಷನ್ ಇರುವಂಥ ಒಂದು ಸಿನಿಮಾಟೋಗ್ರಫರ್ ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ನಾವು ಸೋಲ್ತೀವಿ ಅಂತ ಅನ್ಸುತ್ತೆ. ಸೊ ಅದೆಲ್ಲಾನು ನೀವು ಕರ್ಗತ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಾ, ಬಿಕಾಸ್ ಇವ್ರ ಎಡಿಟರ್, ಕ್ಯಾಮ್ರಾಮನ್, ಎವ್ರಿಥಿಂಗ್. ಸೊ ನಿಮಗೆ ಡೈರೆಕ್ಷನ್ ಅಂತ ಮಾಡಬೇಕು ಅಂತ ಎಲ್ಲೂ ಥಾಟ್ ಪ್ರೊಸೆಸ್ ಬರಲಿಲ್ವಾ? ಇಲ್ಲ, ನಾನು ಮ್ಯೂಸಿಕ್ ವಿಡಿಯೋಸ್ ಡೈರೆಕ್ಷನ್ ಮಾಡಿದ್ದೀನಿ, ಕಾರ್ಪೊರೇಟ್ ಫಿಲ್ಮ್ಸ್ ಡೈರೆಕ್ಷನ್ ಮಾಡಿದ್ದೀನಿ, ಡಾಕ್ಯುಮೆಂಟ್ರೀಸ್ ಡೈರೆಕ್ಷನ್ ಮಾಡಿದ್ದೀನಿ. ಸಿನಿಮಾ ಮಾತ್ರ ಡೈರೆಕ್ಟ್ ಮಾಡಿಲ್ಲ ನಾನು, ಅದನ್ನು ಮಾಡ್ತೀನಿ. ಏನು ಓನ್ಲಿ ಥಿಂಗ್ ಇಸ್, ಇವತ್ತಿನ ಸಿಚುವೇಷನಲ್ಲಿ ಒಂದು ಸಿನಿಮಾ ಡೈರೆಕ್ಷನ್ ಅಂತ ತೊಗೊಂಡ್ರೆ ಒಂದು 2.5 years ಹೋಗ್ಬಿಡುತ್ತೆ, ಪ್ರೀ ಪ್ರೊಡಕ್ಷನಿಂದ ಹಿಡಿದು ರಿಲೀಸ್ವರೆಗೂ. ಸೊ ಅಷ್ಟು ಟೈಮ್ ಈಗ ಸದ್ಯಕ್ಕೆ ಇಲ್ಲ. ಅಂದರೆ ನಾನು ಸಾಕಷ್ಟು ಬೇರೆ ಬೇರೆ ವಿಷಯಗಳಲ್ಲಿ ಬ್ಯುಸಿ ಇರೋದ್ರಿಂದ, ಸೊ ನನ್ನ ಅಂದರೆ ನನ್ನ ಲೈಫ್ ಸ್ಪ್ಯಾನಲ್ಲಿ 2.5-3 years ಎತ್ತಿಟ್ಬಿಡ್ಬೇಕು. ಸೊ ನೋಡೋಣ, ಐ ಆಮ್ ಲುಕ್ಕಿಂಗ್. ಅಂದರೆ ನನಗೆ ಎಕ್ಸೈಟ್ ಆಗುವಂಥ ಒಂದು ಸಬ್ಜೆಕ್ಟ್ ಸಿಕ್ತು ಅಂದರೆ ಖಂಡಿತ ಮಾಡ್ತೀನಿ. ಅದು ಇಂಥ ಟೈಮು ಅಂತಲ್ಲ, ಈಗ ಯಾವುದೋ ಸಿಗ್ತಾ ನೆಕ್ಸ್ಟ್ 6 monthsಲ್ಲಿ ಒಂದು ಸ್ಟಾರ್ಟ್ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಸೊ ಐ ಡೋಂಟ್ ವೇಟ್ ಆರ್ ಪ್ಲ್ಯಾನ್ ಫಾರ್ ಎನಿಥಿಂಗ್. ಇಫ್ ಇಟ್ ಹ್ಯಾಪನ್ಸ್ ಅಷ್ಟೇ. ಸೊ ನಿಮ್ಮ ಬಕೆಟ್ ಲಿಸ್ಟಲ್ಲಿ ಅಥವಾ ನಿಮ್ಮ ಒಂದು ಕೆಲಸ ಮಾಡಿರುವಂತಹ ಒಂದು ಸಿನಿಮಾಗಳ ಲಿಸ್ಟ್ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಎಡಿಟರ್ ಆಗಿ ಕೂಡ ಅಷ್ಟೇ, ಸಿನಿಮಾ ನಾವು ಎಷ್ಟು ಕ್ವಾಲಿಟಿಯಿಂದ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅಂದರೆ ಸಿನಿಮಾ ಸಂಖ್ಯೆ, ನಾನು 100 ಸಿನಿಮಾ ಮಾಡಿದೆ, 200 ಸಿನಿಮಾ ಮಾಡಿದೆ, 500 ಸಿನಿಮಾ ಮಾಡಿದೆ, ಇಲ್ಲ, ಮಾಡೋ ಒಂದು ಸಿನಿಮಾ ಕೂಡ ನೀಟಾಗಿರಬೇಕು ಅನ್ನೋದು ಒಂದು ಥಾಟ್ ಪ್ರೊಸೆಸ್ ನಾನು ಶ್ರೀನಲ್ಲಿ ತುಂಬ ವರ್ಷಗಳಿಂದ ನೋಡ್ತಾ ಇರ್ತೀನಿ. ಬಿಕಾಸ್ ನೀವು ಎಡಿಟರ್ ಆಗಿ ಕೆಲಸ ಮಾಡಿದ್ದು ಲವ್ ಮಾಕ್ಟೇಲ್ ಆಗಿರ್ಬೋದು, ಅದಕ್ಕಿಂತ ಮುಂಚೆ ಮುಸ್ಸಂಜೆ ಮಾತು, ಸೊ ಇಂಥ ಬ್ಯೂಟಿಫುಲ್ ಆಗಿರುವಂಥ ಸಿನಿಮಾಗಳು. ಆ್ಯಂಡ್ ಇವಾಗ ರೀಸೆಂಟಲ್ಲಿ ನಮ್ಮ ರೂಪಾ ಅಯ್ಯರ್ ಅವ್ರು ಮಾಡಿರುವಂತಹ ಆಜಾದ್ ಭಾರತ್ ಆಗಿರ್ಬೋದು, ಮತ್ತೆ ಏನು ಆ ಕರಾಳ ರಾತ್ರಿ. ಸೊ ಇಂಥ ಬ್ಯೂಟಿಫುಲ್ ಸಿನಿಮಾಗಳು ನೀವು ಎಡಿಟರ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ. ಸೊ ಇಂಥ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಒಂದು ಜರ್ನಿ, ನಿಮ್ಮ ಮೈಲ್ ಸ್ಟೋನ್ನೇ ಒಂಥರ ನಿಮಗೆ ಟ್ರೇಡ್ ಮಾರ್ಕ್ ಆಗಿ ರಿಮೆಂಬರ್ ಅಂತ ಅನ್ಸೋದು ಐ ಥಿಂಕ್ ಲವ್ ಮಾಕ್ಟೇಲ್ ಜರ್ನಿ. ಲವ್ ಮಾಕ್ಟೇಲ್ 1 ನಿಮ್ಮ ಸಿನಿಮಾಟೋಗ್ರಫಿ ಆ್ಯಂಡ್ ಎಡಿಟರ್ ಆಗಿ ಕೂಡ ಕೆಲಸ ಮಾಡಿದ್ರ. ಇವಾಗ ಲವ್ ಮಾಕ್ಟೇಲ್ 3ವರೆಗೂ ಬಂದಿದ್ದೀವಿ. ಇವಾಗ ಎಲ್ಲ ಕಡೆ ಮನೆ ಮಾತಾಗಿದೆ ಆ್ಯಂಡ್ ಅಷ್ಟೊಂದು ಸೂಪರ್ ಆಗಿ ಅದು ಹಿಟ್ ಕಾಣ್ತಾ ಇದೆ, ಹೌಸ್ಫುಲ್ ಶೋ ಆಗ್ತದೆ. ಕಂಗ್ರ್ಯಾಚುಲೇಷನ್ಸ್. ಸೊ ಇದೆಲ್ಲ ಸಕ್ಸಸ್ ಜರ್ನಿನಲ್ಲಿ ನೀವು ಕೂಡ ಒನ್ ಆಫ್ ದ ಪಿಲ್ಲರ್ ಅಂತ ಹೇಳ್ಬೋದು. ಬಿಕಾಸ್ ಲವ್ ಮಾಕ್ಟೇಲ್ 1ನಲ್ಲಿ ತುಂಬ ಬಜೆಟ್ ರಿಸ್ಟ್ರಿಕ್ಷನ್ಸ್ ಇದಿರುತ್ತೆ. ಇಷ್ಟಲ್ಲೇ ಆಗಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಒಂದು 100 ರೂಪಾಯಲ್ಲೇ ಕೆಲಸ ಮುಗಿಬೇಕು, ಅಯ್ಯೋ 50 ರೂಪಾಯಲ್ಲಿ ಮುಗಿಸಿದ್ರು ಆ ಒಂದು ಹಾತೊರಿತೆ. ಬಟ್ ಅದನ್ನು ನಾವೆಲ್ಲೂ ಕಾಂಪ್ರಮೈಸ್ ಆಗೋಂಗಿಲ್ಲ. ಇದೆಲ್ಲ ದೊಡ್ಡ ಜವಾಬ್ದಾರಿ ತಲೆ ನಾವು ಫಸ್ಟ್ ಡೈರೆಕ್ಟರ್ಗೆ ಬಂದ ಮೇಲೆ, ಅದಾದಮೇಲೆ ಎಡಿಟರು ಮತ್ತು ಕ್ಯಾಮ್ರಾಮನ್ಗೆ ಬರುತ್ತೆ. ಸೊ ಲವ್ ಮಾಕ್ಟೇಲ್ ನಿಮ್ಮ ಸೀರೀಸ್ ಜರ್ನಿ ಶುರು ಆಗಿದೆ ಹೇಗೆ? ಅಲ್ಲ, ಡಾಲಿ ಕೃಷ್ಣ ಅವರು ನನಗೆ ಮುಂಚಿಂದ ಪರಿಚಯ, ಯಾಕೆಂದರೆ ಅವರ ಡೆಬ್ಯೂ ಸಿನಿಮಾ ಮದರಂಗಿ ನಾನೇ ಎಡಿಟ್ ಮಾಡಿದ್ದು. ಸೊ ಹಾಗಾಗಿ ಅವ್ರ ಡೆಬ್ಯೂ ಸಿನಿಮಾ ಅಂದು ನನಗೆ ಪರಿಚಯ. ಸೊ ಈ ಸಿನಿಮಾ ಅಂದರೆ ಈ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದರು, ಒಂದು ಸಿನಿಮಾ ಮಾಡಬೇಕು ಅಂತಿದ್ದೀನಿ ಅಂತ ಹೇಳಿ. ಸೊ ಮಾತಾಡ್ತಾ ಯಾವ ಕ್ಯಾಮ್ರಾ ಯೂಸ್ ಮಾಡೋದು ಏನು ಗೊತ್ತಾಗ್ತಾಯಿಲ್ಲ, ಅಂದರೆ ಬಜೆಟ್ ಕಡಿಮೆ ಇದೆ, ಸೊ ಹೇಗೆ ಏನು ಅಂತ ಕೇಳಿದ್ರು. ಸರಿ ಮಾಡೋಣ ಬನ್ನಿ ಅಂತಂದೆ. ಸರ್ 2 ನೀವೇ ಮಾಡಿಬಿಡ್ತೀರಾ ಅಂತ, ಮಾಡೋಣ ಅಂತ. ಸೊ ಹಾಗೆ ಇಟ್ಸ್ ಜಸ್ಟ್ ಆ್ಯಸ್ ಎ ಫ್ರೆಂಡ್ ನಾನು ಐ ಜಸ್ಟ್ ಜಾಯಿಂಡ್ ಹಿಮ್ ಇನ್ ದ ಇದು ಅಷ್ಟೇ ಪ್ರಾಸೆಸ್. ಮಾಡೋಣ ಬನ್ರಪ್ಪ ಅಂದರೆ, ಒಂದು ಸಿನಿಮಾ ಮಾಡ್ತಾ ಏನೋ ದೊಡ್ಡ ಅಂದರೆ ಜಸ್ಟ್ ಈಗ ಬನ್ರಿ ಕಾಫಿ ಕುಡಿಯೋಣ ಅಂತ ಹೋಗಲ್ವ, ಹಾಗೆ ಸಿನಿಮಾ ಮಾಡಿದ್ದಷ್ಟೇ ಅದು ಲವ್ ಮಾಕ್ಟೇಲ್. ಅಂದರೆ ನನಗೆ ಹೆಂಗೆ ಹೇಳಿ ನಾನು, ಯಾರೋ ಒಬ್ಬರು ಬಂದು ಏನೋ ಒಂದು ಮಾಡಬೇಕು ಅಂತಿದ್ದೀನಿ ಅಂತ ಕೇಳಿದಾಗ ಜೊತೆಗಿದ್ದು ಏನೋ ಒಂದು ಹೆಲ್ಪ್ ಮಾಡೋಣ ಅಂತ ಒಂದು ಸ್ಟಾರ್ಟ್ ಮಾಡಿದ್ದು. ಸೊ ಹಾಗೆ ವಿತಿನ್ ನೆಕ್ಸ್ಟ್ 1 week ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ವಿ. ಸೊ 3 days 4 days ಮತ್ತೆ ಗ್ಯಾಪ್, ಮತ್ತೆ 3 days 4 days ಶೂಟಿಂಗ್ ಮಾಡ್ತಿದ್ವಿ, ಮತ್ತೆ ಗ್ಯಾಪ್, ಆ ಥರ ಮಾಡ್ಕೊಂಡು ಹೋಗಿ ಫಿನಿಷ್ ಆಗೋಯ್ತು ಸಿನಿಮಾ. ಸೊ ಗೊತ್ತಿಲ್ಲದೇ ಸಿನಿಮಾ ಒಂದು ಟೋಟಲ್ ಕಂಪ್ಲೀಟ್ ಆಗೋಯ್ತು ಸಿನಿಮಾ, ಇಡೀ ಪ್ರಾಸೆಸ್ಸು. ಸೊ ಇಟ್ ವಾಸ್ ಫನ್. ಸೊ ಕೆಲವು ಖುಷಿ ಕೊಡುವಂಥ ಪ್ರಾಜೆಕ್ಟ್ಸ್ ಇರುತ್ತೆ. ಸೊ ಅಂಥದ್ರಲ್ಲಿ ಬೇರೆ ಏನು ಯೋಚನೆ ಬರಲ್ಲ ತಲೆಗೆ, ಏನು ಬಜೆಟ್ಟು, ಏನು ದುಡ್ಡು, ನನ್ನ ರೆಮ್ಯುನರೇಷನ್ ಏನು, ಎಷ್ಟು ಕೊಡ್ತಾರೆ, ಅವೆಲ್ಲ ತಲೆಗೆ ಬರೋದೇ ಇಲ್ಲ.
ಜೈ ಅಂತ ನುಗ್ತಾ ಇರೋದಷ್ಟೇ. ಅಷ್ಟೆಲ್ಲ ಒಂಥರ ಖುಷಿಯಿಂದ ಇಷ್ಟಪಟ್ಟು ಮಾಡಿದ್ದಕ್ಕೇನೆ ಐ ಥಿಂಕ್ ಲವ್ ಮಾಕ್ಟೇಲ್ ಸೀರೀಸ್ ಶುರುವಾಗಿ ಇವಾಗ 3ವರೆಗೂ ಸಸ್ಟೇನ್ ಆಗಿದೆ. ಇನ್ನಷ್ಟು ಮತ್ತಷ್ಟು ಜರ್ನಿ ಹಾಗೆ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರಲಿ. ಆ್ಯಂಡ್ ಉಪ್ಪಿ ಸರ್ ಜೊತೆ ರವಿ ಸರ್ ಜೊತೆ ಕೆಲಸ ಮಾಡೋದು ಅನ್ನೋದು ನಿಜವಾಗ್ಲೂ ಅದು ತುಂಬಾ ಧೈರ್ಯ ಬೇಕು. ಬಿಕಾಸ್ ರವಿ ಸರ್ನ ಅರ್ಥ ಮಾಡ್ಕೊಳ್ಳೋಷ್ಟರಲ್ಲೇನೇ ಸಾಕಾಗೋಗಿರುತ್ತೆ. ಅವ್ರನ್ನ ಸ್ಯಾಟಿಸ್ಫೈ ಮಾಡೋದು ಕೂಡ ಒನ್ ಆಫ್ ದ ಚಾಲೆಂಜ್. ಸೊ ಅವ್ರ ಜೊತೆ ನೀವು ಅಷ್ಟು ಕೆಲಸ ಮಾಡಿ ಆ್ಯಂಡ್ ಉಪ್ಪಿ ಸರ್ ಜೊತೆ ಉಪ್ಪಿಟ್ಟಿನಲ್ಲಿ ನೀವು ಎಡಿಟರ್ ಆಗಿ ಕೆಲಸ ಮಾಡ್ತೀರಾ. ಆ್ಯಂಡ್ ಅವ್ರ ಸಬ್ಜೆಕ್ಟ್ನ ಸಿನಿಮಾ ನೋಡಿದಾಗಲೇ ನಮ್ಗೆ ಆಡಿಯನ್ಸಿಗೆ ಏನು ತೋರಿಸ್ತಿದ್ದಾರೆ ಅಂತಲೇ ಅರ್ಥ ಆಗಿರಲ್ಲ. ಆದರೆ ಎಡಿಟರ್ಗೆ ನಿಜವಾಗಿರೋ ಚಾಲೆಂಜ್ ಅದು. ಬಿಕಾಸ್ ಡೈರೆಕ್ಟರ್ ಎಷ್ಟು ಥಾಟ್ ಪ್ರೊಸೆಸ್ಸಲ್ಲಿ ಇರ್ತಾರೋ ಅವ್ರಿಂದ ಡಬಲ್ ಎಡಿಟರ್ಗೆ ಆ ಸೆನ್ಸ್ ಇರಬೇಕು. ಆ ಡೈರೆಕ್ಟರ್ ಸೆನ್ಸ್ ನಿಮ್ಗೆ ಹೆಂಗೆ ಅರ್ಥ ಆಗುತ್ತೆ ಉಪ್ಪಿ ಸರ್ ಜೊತೆ ಡಿಸ್ಕಷನ್ ಕೂತ್ಕೊಂಡಾಗ? ಫಸ್ಟು ರವಿ ಸರ್ದು ಟ್ರೇಲರ್ಸ್ ಮಾಡಿದ್ನಲ್ಲ, ಏಕಾಂಗಿ ಟೈಮಲ್ಲಿ ಒಂದು ಟ್ರೇಲರ್ ಮಾಡಿದ್ದೆ. ಅದರಲ್ಲಿ ಎರಡಿತ್ತು, ಒಂದು ಎಡಿಟ್ ಮಾಡೋದಿತ್ತು, ಒಂದು CG ಅಂದರೆ ಗ್ರಾಫಿಕ್ಸು ಆ್ಯನಿಮೇಷನ್ದೆಲ್ಲ ಇತ್ತು. ಸೊ ಅದೇನೋ ಗೊತ್ತಿಲ್ಲ, ಆ್ಯಕ್ಚುಲಿ ನೀವು ಹೇಳ್ದಂಗೆ ಅವ್ರನ್ನ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ. ಅವ್ರಿಗೇನಾದರೂ ತೋರಿಸಿದ್ರೆ ಅದನ್ನು ನೋಡಿ ಅವ್ರಿಗೆ ಇನ್ನೇನೋ ಹೇಳ್ಬಿಡ್ತಾರೆ ಅವರು. ಬಟ್ ನನ್ನ ಲಕ್ಕಿಗೆ ಟ್ರೇಲರ್ ಮಾಡಿದಾಗೆಲ್ಲ ಅವ್ರದ್ದೇನೇ ಚೇಂಜಸ್ ಇದ್ರೂ CGನಲ್ಲಿ ಏನೋ ಒಂಚೂರು ಚೇಂಜಸ್ ಇರೋದು ಹೊರತು ಎಡಿಟಲ್ಲಿ ಎಲ್ಲೂ ನನಗೇನು ಅಂದರೆ ಮಾಡಿದ್ದು ಯಾವ ಟ್ರೇಲರು ಎಲ್ಲ ಒಂದೇ ಸರಿ ರಿಸೀವ್ ಮಾಡಿಬಿಡೋರು, ಅಕ್ಸೆಪ್ಟ್ ಮಾಡಿಬಿಡೋರು. ನನಗೆ ಆಶ್ಚರ್ಯ. ನಮ್ಮ ಕೊಲೀಗ್ಸ್ ಬಂದರು, ಏನೋ ನೀನು ಎಡಿಟಲ್ಲಿ ಒಂದು ಚೇಂಜಸ್ ಹೇಳಿಲ್ವಲ್ಲೋ ಅಂತ. ನಾವು ಗೊತ್ತಲ್ಲ, ನಾನು ಸುಮ್ಮನೆ ಸ್ಕೋಪ್ ತೊಗೊಳೋದು. ಸೊ ಅದೇನೋ ಗೊತ್ತಿಲ್ಲ, ಅದು ಅಂದರೆ ಒಂದೊಂದು ಸರಿ ಅದು ಕೂಡು ಬಂದ್ಬಿಡುತ್ತೆ. ಅದು ಎಲ್ಲ ಇಟ್ ವಿಲ್ ವರ್ಕ್ ಟು ಫಾರ್ ದಿ ಬೆಟರ್ಮೆಂಟ್ ಆಫ್ ಯೋರ್ ಜರ್ನಿ. ಸೊ ಬಟ್ ಹಾಗೆ ಉಪ್ಪಿ ಸರ್ ಜೊತೆ ವರ್ಕ್ ಮಾಡೋದು ಒಂಥರ ಯೂನಿವರ್ಸಿಟಿ. ಪ್ರೀ ಪ್ರೊಡಕ್ಷನಲ್ಲಿ ಎಷ್ಟು ಕ್ಲಾರಿಟಿ ಇರುತ್ತೋ ಸಿನಿಮಾ ಅಷ್ಟೇ ಚೆನ್ನಾಗಿ ಬರುತ್ತೆ. ಪ್ರೀ ಪ್ರೊಡಕ್ಷನಲ್ಲಿ ನಿಮ್ಗೆ ಕ್ಲಾರಿಟಿ ಇಲ್ಲ ಅಂತಂದರೆ ನೀವು ಏನೇ ಒದ್ದಾಡಿದ್ರು ಪೋಸ್ಟ್ ಪ್ರೊಡಕ್ಷನಲ್ಲಿ ಅದನ್ನು ಗೆಲ್ಸೋದು ಕಷ್ಟ ಆಗಿಬಿಡುತ್ತೆ. ಸೊ ಪ್ರೀ ಪ್ರೊಡಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಅವ್ರ ಜೊತೆ ಕೆಲವು ಸರಿ ಉಪ್ಪಿ ಸರ್ ಜೊತೆ ಕೆಲವು ಸರಿ ಡಿಸ್ಕಷನ್ ಕೂತ್ಬಿಟ್ರೆ ದಿನ ರಾತ್ರಿ ಆಗೋದೇ ಗೊತ್ತಾಗಲ್ಲ. ಆ ಥರ ಅವರ್ಸ್ ಟುಗೆದರ್ ಕೂತಿರ್ತೀವಿ. ಯಾವಾಗಲೋ ಸಂಜೆ ಹಂಗೆ ಹೊಟ್ಟೆ ಬಂದರೆ ಊಟ ಮಾಡೋಣ ಹಂಗೆ ಅಷ್ಟು ಡೀಪ್ ಡಿಸ್ಕಷನ್ಗೆ ಹೋಗ್ಬಿಟ್ಟಿರ್ತೀವಿ. ಅದೊಂಥರ ಮಜಾ ಅವ್ರ ಜೊತೆ ವರ್ಕ್ ಮಾಡೋದೇ. ಎಸ್ಪೆಷಲಿ ವೆನ್ ಯು ಡಿಸ್ಕಸ್ಸಿಂಗ್ ಸಬ್ಜೆಕ್ಟ್, ಅವರು ಬೇರೆ ಯಾವ ಟಾಪಿಕ್ಕು ಮಾತಾಡೋಲ್ಲ, ಅದ್ರ ಒಳಗಡೆನೇ ಇರ್ತಾರೆ. ಆಮೇಲೆ ಅವ್ರ ಪೇಷನ್ಸ್ ಅಂದರೆ ಈಗ ನಾನು ಯಾವಾಗಲೂ ಹೇಳ್ತೇನೆ, ನಾನು ಪಾಠ ಮಾಡೋಕ್ಕೆ ಹೋಗ್ತೀನಲ್ಲ ಕೆಲವು ಕಾಲೇಜ್ಗಳಲ್ಲಿ. ಸೊ ಅವ್ರಿಗೆಲ್ಲ ಅಂದರೆ ಜನರಲಿ ಹೇಳೋದು ಹೊಸಬರಿಗೆ, ಇಫ್ ಯು ವಾಂಟ್ ಟು ಬಿ ಆನ್ ಎಡಿಟರ್ ಯು ನೀಡ್ ಟು ಹ್ಯಾವ್ ಪೇಷನ್ಸ್. ಯಾಕೆಂದರೆ ಎಡಿಟಿಂಗ್ ಈಸ್ ಲೈಕ್ ಮೆಡಿಟೇಷನ್ ಫಾರ್ ಮೀ. ಒಂದು ಸರಿ ಎಡಿಟಿಂಗ್ ಕೂತ್ಕೊಂಡ್ಮೇಲೆ ಊಟ ಮಾಡೋದು ಮರ್ತೋಗ್ಬಿಡುತ್ತೆ. ಬಟ್ ಉಪ್ಪಿ ಸರ್ ಪಕ್ಕದಲ್ಲಿ ಕೂತಿರ್ತಾರೆ, ಅವರು ಒಂದು ನಿಮಿಷ ಎದ್ದೋಗಲ್ಲ. ಎಡಿಟ್ ಮಾಡ್ತಾಯಿದ್ರೆ ನೋಡ್ತಾ ಕೂತಿರ್ತಾರೆ. ಅಲ್ಲಿ ತಲೆಯಲ್ಲಿ ಏನೋ ಓಡ್ತಾ ಇರುತ್ತೆ. ಈ ಟೈಮ್ ಲೈನಲ್ಲೂ ಸಿನಿಮಾ ಓಡ್ತಿರುತ್ತೆ, ತಲೆನಲ್ಲೂ ಇನ್ನೊಂದು ಸಿನಿಮಾ ಓಡ್ತಿರುತ್ತೆ ಅವ್ರಿಗೆ. ಸೊ ಇಲ್ಲಿ ಓಡ್ತಿರುವಾಗ ಅಲ್ಲಿ ಏನೋ ಒಂದು ಚಕ್ ಅಂತ ಥಾಟ್ ಬರುತ್ತೆ, ಅದು ರೀ ಆ ಸೀನು ಅಂತಂತಾರೆ. ಅದು ಫ್ಲೋನಲ್ಲಿ ನೋಡುವಾಗ ಅವ್ರು ಏನಕ್ಕೆ ಹೇಳಿದ್ರು, ಅದು ಹೆಂಗೆ ಅಂತಂದರೆ ಅದು ಅನ್ಟೋಲ್ಡ್ ಇದು ಏನೋ ಬಾಂಡಿಂಗ್ ಅದು. ಯಾಕೆಂತಂದರೆ ಸಿನಿಮಾ ಅದು ಮಾಡ್ತಿರುವಾಗ ಅದೇ ಹೇಳುತ್ತೆ ಒಂದೊಂದು ಸರಿ, ಇದು ನನಗೆ ಬೇಡ ಇಲ್ಲಿ ಅಂತ. ಸೊ ಟೈಮ್ ಲೈನ್, ಸೊ ಆ ಸೀನ್ ಅಂದ ತಕ್ಷಣ ನನಗೆ ಅರ್ಥ ಆಗ್ಬಿಟ್ಟಿದೆ, ಆ ಸೀನ್ ತೆಗೆದು ಬೇರೆ ಎಲ್ಲೋ ಬರಬೇಕಲ್ವಾ ಅಂತ ಅಂದ್ಬಿಟ್ಟು ಎತ್ತಿ ಎಲ್ಲಿ ಬರಬೇಕೋ ಅಲ್ಲಿ ಇಟ್ಟಿರ್ತೀನಿ. ನಿಮಗೆ ಹೆಂಗೆ ಗೊತ್ತಾಯಿತು ಅಂತ. ಅದೇ ನನಗೆ ಅನ್ನಿಸ್ತು ಅಂತ. ಇದೇ ರೀ ಸಿನಿಮಾ ಅಂತಾರೆ ಅವ್ರು ಹೇಳ್ತಾರೆ, ಇದೇ ಸಿನಿಮಾ ಅದೇ ಕೇಳುತ್ತೆ, ಅದೇ ಮಾಡಿಸ್ಕೊಳ್ಳುತ್ತೆ ಅಂತ. ನಾವು ಮಾಡೋದಲ್ಲ ಸಿನಿಮಾ, ತನ್ನ ಮಾಡಿಸ್ಕೊಳ್ಳುತ್ತೆ. ನಾವು ಜಸ್ಟು ಫೀಡ್ ಮಾಡಬೇಕಷ್ಟೇ, ಎಲ್ಲವೂ ತಾನಾಗೆ ಮಾಡಿಸ್ಕೊಳ್ಳುತ್ತೆ ಅಂತಂತಾರೆ. ಸೊ ಅವರು ಡಿಸ್ಕಸ್ ಮಾಡುವಾಗ ಟಕ್ಕಂತ ಅದೇನೋ ಜೆಲ್ಲಾಗ್ಬಿಟ್ಟಿದೆ, ಎಡಿಟ್ ಫ್ಲೋ ಹೋಗ್ತಾ ಇರುತ್ತೆ ಹಂಗೆ. ನಿಜವಾಗ್ಲೂ ಬಿಕಾಸ್ ಈ ಒಂದು ಎಪಿಸೋಡ್ ಸ್ಪೆಷಲಿ ನಾನು ನಿಜವಾಗ್ಲೂ ನಿಮ್ಮಿಂದ ಹೇಳ್ಬೋದು, ಎಲ್ಲ ಎಡಿಟರ್ಸು ಮತ್ತು ಕ್ಯಾಮ್ರಾಮೆನ್ಸ್ಗೆ ನಾನು ಡೆಡಿಕೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ದೇ ಆರ್ ಸೋ ಮಚ್ ಡೆಡಿಕೇಟೆಡ್. ಅವ್ರಿಗಿರೋ ಅಷ್ಟು ತಾಳ್ಮೆ. ಇವಾಗ ಈ ಶೋ ಶುರು ಆಗಬೇಕು ಅಂತಂದ್ರೂ ಕೂಡ ನಾನು ಪ್ರಿಪೇರ್ ಆಗೋಕ್ಕಿಂತ ಮುಂಚೆ ಅವ್ರು ಪ್ರಿಪೇರ್ ಆಗಿರಬೇಕು. ಆ್ಯಂಡ್ ಅವ್ರ ಫ್ರೇಮಿಂಗ್ ಕರೆಕ್ಟ್ ಆಗಿರಬೇಕು, ಅವ್ರ ಲೈಟಿಂಗ್ ಕರೆಕ್ಟಾಗಿ ಮಾಡಬೇಕು, ಅವ್ರ ಕಮ್ಯುನಿಕೇಷನ್ಸ್ ಕರೆಕ್ಟ್ ಆಗಿರಬೇಕು. ಅದೆಲ್ಲ ಆದಮೇಲೆ ನಾವೆಲ್ಲ ಶೋ ಏನು ಬೇಕಾದ್ರೂ ನಾವು ಒಂಥರ ಅನ್ಫಿಲ್ಟರ್ಡ್ ಆಗಿ ಮಾಡಿಕೊಂಡ್ರು, ನಾವು ಏನೇ ಮಾತಾಡಿದ್ರು ನೀಟಾಗಿ ಅದನ್ನು ಜನಕ್ಕೆ ಪ್ರೆಸೆಂಟ್ ಮಾಡಬೇಕಾಗಿರೋಂಥ ಇನ್ನೊಂದು ಹೀರೋ ಅಂತ ಹೇಳಿದ್ರೆ ಎಡಿಟರ್ಸ್. ಸೊ ಈ ಒಂದು ಮೂಲಕ ಹೇಳ್ಬೋದು, ಇಂಡಸ್ಟ್ರಿನಲ್ಲಿ ಇಷ್ಟು ವರ್ಷ ಎಲ್ಲ ಇಂಡಸ್ಟ್ರಿನಲ್ಲಿ ಯಾರ್ಯಾರು ನಮಗೋಸ್ಕರ ಕೆಲಸ ಮಾಡ್ತಿರುವಂಥ, ನನ್ನದು ಅಂತ ಕೆಲಸ ಮಾಡ್ತಿರುವಂಥ ಟೆಕ್ನಿಷಿಯನ್ಸ್ಗೆ ಈ ಒಂದು ಎಪಿಸೋಡ್ನ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅವರಿಲ್ಲ ಅಂದರೆ ನಾವು ಆರ್ಟಿಸ್ಟ್ ಆಗಿ ಏನೂ ಇಲ್ಲ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಆಲ್ ದ ಬ್ಯೂಟಿಫುಲ್ ಟೆಕ್ನಿಷಿಯನ್ಸ್. ಅದು ನಿಮ್ಮ ಮೂಲಕ ಆಗಲಿ ಅಂತ ಹೇಳ್ತಾ ಇದ್ದೀನಿ.
ನಿಮಗಿರೋ ಅಷ್ಟು ತಾಳ್ಮೆ, ಯಾಕಂದರೆ ಎಡಿಟಿಂಗು ಒಂದಲ್ಲ 2 ದಿನದಲ್ಲಿ ಆಗುವಂತಹ ಕೆಲಸ ಖಂಡಿತವಾಗ್ಲೂ ಅಲ್ಲ. ಒಂದು ಸಿನಿಮಾ ಎಡಿಟ್ ಮಾಡಬೇಕು ಅಂತ ಹೇಳಿದರೆ ಮಿನಿಮಮ್ ಆಫ್ 30 days ಅಂತ ನನ್ನ ಒಂದೆಲ್ಲೋ ರಫ್. ಎಡಿಟ್ ಕೂತಾಗ ಒಂಥರ ಐ ವಿಲ್ ಬಿ ಎನ್ಗ್ರಾಸ್ಡ್ ಇನ್ ಟು ಇಟ್. ಲಿಟ್ರಲಿ ಇಟ್ ಇಸ್ ಮೆಡಿಟೇಷನ್. ಯಾಕೆಂದರೆ ನಾನು ಒಂದು ಶಾರ್ಟ್ನ ನಾನು ಮಿನಿಮಮ್ ಯಾವುದೇ ಒಂದು ಸಿನಿಮಾ ರಿಲೀಸ್ ಆಗಿರೋ ಒಂದು 2 hours 15-20 minutes ಸಿನಿಮಾನ ಪ್ರತಿಯೊಂದು ಶಾರ್ಟು ಒಂದು 50 ಸರಿ ಆದರೂ ನೋಡಲೇಬೇಕು ನಾನು. ಅದಕ್ಕೆ ಮುಂಚೆ ರಶ್ ನೋಡಿರ್ತೀನಿ. ಯಾಕೆಂದ್ರೆ ನನ್ನ ಜೊತೆ ಯಾರೂ ಅಸಿಸ್ಟೆಂಟ್ಸ್ ವರ್ಕ್ ಮಾಡಲ್ಲ. ನಾನು ರಶ್ಶಿಂದ ಟೋಟಲ್ ನಾನೇ ಕುತ್ಕೊಂಡು ಮಾಡೋದು. ಈ ಎಡಿಟಿಂಗ್ ರಿಪೋರ್ಟ್ ಅಂತ ಬರುತ್ತೆ ಸಿನಿಮಾದಲ್ಲಿ, ಅಸಿಸ್ಟೆಂಟ್ ಡೈರೆಕ್ಟರ್ ಕುತ್ಕೊಂಡು ಬರ್ಕೊಂಡಿರ್ತಾರೆ. ನಾನು ಇಡೀ ಕರಿಯರಲ್ಲಿ ಆ ಎಡಿಟಿಂಗ್ ರಿಪೋರ್ಟ್ನ ಇದುವರೆಗೂ ನೋಡಿಲ್ಲ. ನಾನು ನೋಡೋದು ಇಲ್ಲ, ಯಾಕಂದ್ರೆ ನನಗೆ ಬೇಕಿಲ್ಲ. ಹೆಂಗೆ ಗೊತ್ತಾಗುತ್ತೆ? ಸಿನಿಮಾ ಅಲ್ಲಿ ಕತೆ ಹೇಳ್ತಾ ಇರುತ್ತಲ್ಲ, ಅದೇನು ಅಂದರೆ ನೀವು ಡೈರೆಕ್ಟರ್ ಜೊತೆ ಸ್ಟಾರ್ಟಿಂಗಿಂದ ಸಿನಿಮಾ ಸ್ಟೋರಿ ಡಿಸ್ಕಷನಲ್ಲಿ ಕೂತಿರ್ತೀರಿ. ಸಿಂಪಲ್, ಐ ಆಮ್ ಟಾಕಿಂಗ್ ಅಬೌಟ್ ನೆಗೆಟಿವ್ ಟೈಮಲ್ಲಿ. ಈಗ ಅಂದರೆ ಅಟ್ಲೀಸ್ಟು ಫುಟೇಜ್ ಜೊತೆ ಡೈಲಾಗ್ ರೆಕಾರ್ಡ್ ಆಗಿ ಬರುತ್ತೆ ಡಿಜಿಟಲ್ನಲ್ಲಿ. ನೆಗೆಟಿವ್ನಲ್ಲಿ ಅದಿರಲಿಲ್ಲ. ಪಿಕ್ಚರೇ ಸಪ್ರೇಟು, ಸೌಂಡೇ ಸಪ್ರೇಟು. ಪಿಕ್ಚರ್ ಸೌಂಡನ್ನ ಸಿಂಕ್ ಮಾಡಬೇಕಿತ್ತು, ಎಡಿಟ್ರ್ ಕೂತ್ಕೊಂಡು ಸಿಂಕ್ ಮಾಡಬೇಕಿತ್ತು. ಈಗ ಯಾವುದೋ ಒಂದು ಸೀನ್ ತೆಗಿತಿದ್ದಾರೆ ಅಂದರೆ ಬೇಸಿಕ್ ಸೆನ್ಸ್ ಇರಬೇಕಷ್ಟೇ. ಎಡಿಟರ್ ಇಸ್ ದಿ ಸೆಕೆಂಡ್ ಡೈರೆಕ್ಟರ್. ಎಡಿಟರ್ ಆದವನಿಗೆ ಡೈರೆಕ್ಷನು ಗೊತ್ತಿರಬೇಕು, ಕತೆ ಹೆಂಗೆ ಏನು ಅಂತ ಗೊತ್ತಿರಬೇಕು, ಒಂದು ಕತೆ ಫ್ಲೋ ಗೊತ್ತಿರಬೇಕು. ಈಗ ಬಟ್ಟೆ ಹಾಕ್ಕೊಂಡಿದ್ದು, ನಾ ಈ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದೀವಿ, ನಾವಿಬ್ಬರು ಇದೊಂದು ಸೀನಲ್ಲಿ ಆ್ಯಕ್ಟ್ ಮಾಡ್ತಿದ್ದೀವಿ ಅಂತಂದರೆ ಸಡನ್ನಾಗಿ ಆ ರಶ್ ನೋಡುವಾಗ ಇಬ್ಬರದು ಕಾಸ್ಟ್ಯೂಮ್ ಚೇಂಜ್ ಆಗಿತ್ತು ಅಂದರೆ ಆ ಸೀನ್ ಅಲ್ಲ ಅಂತ ಗೊತ್ತಿರುತ್ತಲ್ಲ, ಸೆನ್ಸ್ ಅಲ್ವ, ಸಿಂಪಲ್ ಲಾಜಿಕ್. ಸೊ ಒಂದು ಡೈಲಾಗ್ ಸಿಂಕ್ ಮಾಡಿದ್ಮೇಲೆ ಡೈಲಾಗ್ ಒಂದು ಭಾಷೆ ಗೊತ್ತು, ಸಿನಿಮಾ ಇಷ್ಟು ವರ್ಷದಿಂದ ನೋಡಿರೋದು ಗೊತ್ತು, ಡೈಲಾಗ್ ಒಂದು ಕೇಳ್ತಾ ಹೋದರೆ ಯಾವುದು ಯಾವ ಕಡೆ ಬರುತ್ತೆ ಅಂತ ಗೊತ್ತಿರುತ್ತಲ್ಲ. ಸಿಂಪಲ್ ಅಷ್ಟೇ. ನನ್ನ ಗುರುಗಳು ಹೇಳೋರು, ಐ ವಾಂಟ್ ಯು ಟು ಬಿ ಎನ್ ಎಡಿಟರ್ ನಾಟ್ ಎನ್ ಆಪ್ರೇಟರ್ ಅಂತ. ಎಡಿಟರ್ಗೂ ಆಪ್ರೇಟರ್ಗೂ ಒಂದು ವ್ಯತ್ಯಾಸ ಇದೆ. ನನ್ನ ಪ್ರಕಾರ ಡೈರೆಕ್ಟ್ರ್ ಪಕ್ಕದಲ್ಲಿ ಕೂತ್ಕೊಂಡು ಇಲ್ಲಿ ಕಟ್ ಮಾಡು ಅವ್ನು ಮಾಡ್ತಾ ಇರ್ತಾನೆ, ಅವನು ಆಪ್ರೇಟರ್, ಅವನು ಎಡಿಟರ್ ಅಲ್ಲ. ಡೈರೆಕ್ಟ್ರ್ ಕೂತಿಲ್ದಿರೋವಾಗ ನಾನೇ ಎಡಿಟ್ ಮಾಡೋದಿಲ್ಲ, ಅದು ಎಡಿಟಿಂಗ್. ನನಗೆ ಕತೆ ಗೊತ್ತಿರಬೇಕು, ಫ್ಲೋ ಗೊತ್ತಿರಬೇಕು. ನನಗೇನಕ್ಕೆ ರಿಪೋರ್ಟ್ ಏನಿಗೆ ಓಕೆ ಶಾರ್ಟ್ ಯಾವುದನ್ನು ನನಗೆ ಅಲ್ಲಿ ನೋಡಿದ್ರೆ ಗೊತ್ತಾಗತ್ತಲ್ಲ, ಎಕ್ಸ್ಪ್ರೆಷನ್ ನೋಡಿದ್ರೆ ಗೊತ್ತಾಗುತ್ತೆ, ಓಕೆನಾ ನಾಟ್ ಓಕೆನಾ ಗೊತ್ತಾಗತ್ತಲ್ಲ. ಸೊ ಐ ಹ್ಯಾವ್ ಟು ಥಿಂಕ್ ಆಲ್ಸ್ ಎ ಡೈರೆಕ್ಟರ್ ಆಲ್ಸೋ. ಸೊ ಡೈರೆಕ್ಟ್ರು ನೋಡ್ಬಿಟ್ಟು ಅದು ಓಕೆನಾ ನಾಟ್ ಓಕೆನಾ ಅಂತ ಡಿಸೈಡ್ ಮಾಡಿರ್ತಾರಲ್ವ, ಏನಕ್ಕೆ ಡಿಸೈಡ್ ಮಾಡಿರ್ತಾರೆ, ಅಷ್ಟು ಸೆನ್ಸ್ ಒಬ್ಬ ಎಡಿಟರ್ಗೂ ಇರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಯು ಹ್ಯಾವ್ ಟು ಬಿ ಎನ್ ಡೈರೆಕ್ಟರ್ ಟು ಬಿ ಎನ್ ಎಡಿಟರ್ ಆಲ್ಸೋ. ಯು ಶುಡ್ ನೋ ಯುವರ್ ಔಟ್ಪುಟ್, ಯು ಶುಡ್ ನೋ ಯುವರ್ ಸ್ಟೋರಿ, ಯು ಶುಡ್ ನೋ ಓಕೆ ಇದನ್ನ ಇಟ್ಟರೆ ಜನಕ್ಕೆ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ. ನನಗೆ ಫಸ್ಟ್ ಎಡಿಟ್ರಾಗಿ ನನಗೆ ಕನ್ವಿನ್ಸ್ ಆದ್ರೇ ತಾನೇ ನಾನು ಆಡಿಯನ್ಸಿಗೆ ಕನ್ವಿನ್ಸ್ ಮಾಡೋಕ್ಕಾಗೋದು. ಈಗ ನನ್ನ ಸಿನಿಮಾ ಯಾವುದೋ ಒಂದು ಸಿನಿಮಾ ಹೋಗಿ ನೋಡ್ರಿ ಅಂತ ಯಾರಿಗಾದ್ರೂ ಹೇಳಿದ್ರೆ ಧೈರ್ಯವಾಗಿ ಹೇಳ್ತೀನಿ ನಾನು, ಹೋಗಿ ನೋಡಿ ಅಂತ. ಯಾಕೆಂದರೆ ನನಗೆ ಕನ್ವಿನ್ಸ್ ಆಗಿದೆ. ನನಗೆ ಕನ್ವಿನ್ಸ್ ಆಗಿಲ್ದದ್ದು ಯಾವುದೋ ತುಂಬ ರೇರ್. ನಾನು ಡಬ್ಬಾ ಸಿನಿಮಾಗಳು ಮಾಡಿರೋದು ತುಂಬ ಕಡಿಮೆ. ಅಂಥದ್ದನ್ನು ಹೇಳ್ಕೊಳಕ್ಕೂ ಆಗಲ್ಲ, ಹಿಂಸೆ ಅದು. ಸೊ ನಾನು ಧೈರ್ಯವಾಗಿ ಒಂದು ನಾನು ಈ ಸಿನಿಮಾ ನೋಡ್ರಿ ಅಂತಂದರೆ ದಟ್ ಮೀನ್ಸ್ ಇಟ್ ಇಸ್ ಕನ್ವಿನ್ಸ್ ಮೀ. ಏನೇ ಪ್ರಶ್ನೆ ಇದ್ರೂ ನಾನು ಕೇಳ್ರಿ, ನಾನು ಹೇಳ್ತೀನಿ ಬೇಕಾರೆ. ತುಂಬ ಜನ ಉಪ್ಪಿಟ್ಟು ನೋಡಿದ್ಮೇಲೆ ಕನ್ಫ್ಯೂಸ್ ಆಗಿಬಿಟ್ಟಿದ್ರು, ಅದೇನು ರೀ ಅರ್ಥನೇ ಆಗಲಿಲ್ಲ ಅಂತ. ಬನ್ನಿ ಕೂತ್ಕೊಳ್ಳಿ, ನಾನು ಹೇಳ್ತೀನಿ, ಪ್ರತಿಯೊಂದು ಸೀನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಯಾಕೆಂದ್ರೆ ನನಗೆ ಗೊತ್ತಲ್ಲ, ನನಗೆ ಕನ್ವಿನ್ಸ್ ಆಗಿದ್ದೀನಿ. ಆ ಸಿನಿಮಾ ಫುಲ್ಲು ಕತೆ ಗೊತ್ತು, ಏನಕ್ಕೆ ಅದು ಮಾಡಿದ್ವಿ ಅಂತ ಗೊತ್ತಲ್ಲ. ಅಂದರೆ ಐ ಆಮ್ ಕನ್ವಿನ್ಸ್ಡ್, ಐ ಕ್ಯಾನ್ ಕನ್ವಿನ್ಸ್ ಯು, ಇವನ್ ನೋ ಐ ಕ್ಯಾನ್ ಕನ್ವಿನ್ಸ್ ಯು ಅಂತ ಹೇಳ್ತೀನಿ ನಾನು. ಸೊ ಹಾಗೆ ಒಬ್ಬ ಎಡಿಟರ್ ಕ್ಲಾರಿಟಿ ಇರಬೇಕು. ಸೊ ನನಗೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಪಕ್ಕದಲ್ಲಿ ಕೂತಿರಬೇಕು, ಡೈರೆಕ್ಟ್ರ್ ಪಕ್ಕದಲ್ಲಿ ಕೂತಿರಬೇಕು ಅಂತ ಏನಿಲ್ಲ. ನಾನೊಂದು ಮಾಡಿಟ್ಬಿಟ್ಟಿರ್ತೀನಿ. ಒಂದು 5 ವರ್ಷ ಆದಮೇಲೂ ಸಬ್ಜೆಕ್ಟ್ ಅಪ್ಡೇಟ್ ಆಗ್ತಾನೆ ಇರುತ್ತೆ, ಅಥವಾ ಒಂದೊಂದೆಲ್ಲ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಟೆಕ್ನಿಕಲಿ ಅಪ್ಡೇಟ್ ಆಗೋದು ತುಂಬಾ ಮುಖ್ಯ ಆಗುತ್ತೆ ಅನ್ಸುತ್ತಾ? ಅಫ್ಕೋರ್ಸ್, ಅದೇ ಲರ್ನಿಂಗ್ ಈಸ್ ನೆವರ್ ಎಂಡಿಂಗ್. ಐ ಗೋ ಟು ಟೀಚ್. ವೆನ್ ಐ ಗೋ ಟು ಟೀಚ್, ವೆನ್ ದೇ ಆಸ್ಕ್ ಮಿ ಫ್ಯೂ ಕ್ವೆಶನ್ಸ್, ಐ ವಿಲ್ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಅಲ್ಲ. ಏಕೆಂದರೆ ಪಾಠ ಮಾಡ್ತಿರೋ ಪ್ರತಿಯೊಂದು ಬ್ಯಾಚು ನೆಕ್ಸ್ಟ್ ಜನ್ರೇಷನ್ ಬರ್ತಾನೆ ಇರುತ್ತೆ, ಹೊಸ ಜನ್ರೇಷನ್ ಬರ್ತಾ ಇರುತ್ತೆ. ನಾನು ಹಣ್ಣು ಓಬಿರಾಯನ್ ಕಾಲದಲ್ಲೇ ಇದ್ದರೆ ಅವ್ರಿಗೇನು ಹೇಳ್ಕೊಡ್ಲಿ ನಾನು. ಐ ಹ್ಯಾವ್ ಟು ಬಿ ಅಪ್ಡೇಟೆಡ್. ಸೊ ವೆನ್ ಇಟ್ ಕಮ್ಸ್ ಟು ಟೆಕ್ನಾಲಜಿ, ನಾವು ಅಪ್ಡೇಟ್ ಆಗ್ತಾನೇ ಇರಬೇಕು. ಇಲ್ಲ ಅಂತಂದರೆ ನನಗೆಲ್ಲ ಗೊತ್ತಿದೆ ಅಂತಂದರೆ ದಟ್ ಈಸ್ ದಿ ಎಂಡ್ ಆಫ್ ಇಟ್. ದಟ್ ಈಸ್ ದಿ ಎಂಡ್ ಆಫ್ ಯುವರ್ ಕರಿಯರ್. ಐ ಥಿಂಕ್ ದಟ್ ಈಸ್ ದಿ ಎಂಡ್ ಆಫ್ ಯುವರ್ ಲೈಫ್. ನೈಸ್. ಇನ್ನು ಕಾಸ್ಟ್ಯೂಮ್ ಡಿಸೈನಿಂಗ್ ಆಯಿತು, ಎಡಿಟಿಂಗ್ ಆಯಿತು, ಕೊರಿಯೋಗ್ರಫಿ ಮಾಡಿದ್ದೀನಿ. ಮ್ಯೂಸಿಕ್ ವಿಡಿಯೋ ಎಲ್ಲ ನಾನೇ ಕೊರಿಯೋಗ್ರಾಫರ್. ವಾವ್, ಕೊರಿಯೋಗ್ರಾಫರ್ ಆಯಿತು. ಸೊ ನಾವು ಒಂಥರ ನಮ್ಮ ಟೀಮಿಗೆ ಸೇರಿಸ್ಕೊಂಡ್ರು ಅಂತ ಹೇಳಿದ್ರೆ ನೆಕ್ಸ್ಟ್ ಹೀರೋ ಆಗಿ ಕೂಡ ಲಾಂಚ್ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅದು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾ ಇದೆ. ಅಂದರೆ
ನಾಟ್ ಹೀರೋ, ಆ್ಯಕ್ಟಿಂಗ್, Wow. ಕಮಿಂಗ್ ಗೆಟ್ ಬ್ಯಾಕ್ ಟು ಆ್ಯಕ್ಟಿಂಗ್ ಅಂತ. ಎಸ್, ಬಿಕಾಸ್ Getting back to acting. ಆಕ್ಟಿಂಗ್ ಜರ್ನಿನಲ್ಲಿ ಒಂದು 15 ಬ್ಯೂಟಿಫುಲ್ ಆಗಿರುವಂತಹ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀರಾ. ಸೊ ಎಲ್ಲೋ ಒಂದ್ ಕಡೆ ಫ್ಲೂಕಲ್ಲೇ ಇವನು ಚೆನ್ನಾಗಿದ್ದಾನೆ ಅಂದ್ರೆ ಒಂದು ರಿಪೋರ್ಟಿಂಗ್ ಕ್ಯಾರೆಕ್ಟರ್ ಫ್ಲೂಕಲ್ಲಿ ನಿಮ್ಮ ಲೈಫಲ್ಲಿ ಒಂಥರ ಫ್ಲೂಕೆ ಒಂಥರ ಕ್ರೇಜಿ ಆಗ್ಬಿಡ್ತಾ ಅಂತ. ಟ್ಯಾಲೆಂಟ್ ಇರಲೇಬೇಕು, ಬಟ್ ಅಟ್ ದ ಸೇಮ್ ಟೈಮ್ ಯು ನೀಡ್ ಲಾಟ್ ಆಫ್ ಲಕ್. ಅಂದರೆ ರೈಟ್ ಟೈಮ್ ರೈಟ್ ಪ್ಲೇಸ್ ಯು ಹ್ಯಾವ್ ಟು ಬಿ ದೇರ್. ಸೊ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ, ಕ್ಯಾಮ್ರಾ ಮುಂದೆ ನಿಂತ್ಕೊತೀನಿ ಅಂದ್ಕೊಂಡೇ ಇರಲಿಲ್ಲಲ್ಲ. ಸಿಕ್ಕಾಗ ನಾನು ಮಾಡಲ್ಲ ಅಂತ ಕೂರಿಲ್ಲ, ನಾನು ಮಾಡಿದೆ, ಡೀಸೆಂಟಾಗಿ ಮಾಡಿದೆ, ಚೆನ್ನಾಗೇ ಮಾಡಿದೆ. ಬಟ್ ಹಾಗಂತ ನಾನು ಐ ಡಿಂಟ್ ಗೋ ಲುಕಿಂಗ್ ಫಾರ್ ದಟ್ ಆಪರ್ಚುನಿಟಿ ಅಷ್ಟೇ. ಬೇರೆ ಕೆಲಸ ಬಿಡದೆ ಜೊತೆಯಾಗಿ ಬರೋ ಆನ್ ದ ವೇ ನಂತರ ಟ್ರೈನ್ ಥರ ಹತ್ಕೊಂಡು ಹೋಗ್ತಾ ಇರ್ತೀನಿ, ಹತ್ತವ್ರು ಇರ್ತಾರೆ, ಇಳಿಯೋರು ಇಳಿತಾ ಇರ್ತಾರೆ. ಸೊ ಆನ್ ದ ವೇ ಏನೇನು ಸಿಗುತ್ತೋ ಮಾಡ್ತಾ ಹೋಗ್ತಾ ಇರೋದು. ಸೊ ಆ್ಯಕ್ಟಿಂಗ್ ಹಾಗೆ ಆಯಿತು. ಅಂದರೂ ಆ್ಯಕ್ಟಿಂಗ್ ಕೆಲವು ಸಿನಿಮಾಗಳು ಆ್ಯಕ್ಟಿಂಗ್ ಮಾಡಿದೆ ನಾನು. ಸೊ ನನ್ಗೆ ಅಂದರೆ ಇದನ್ನೇ ಮಾಡ್ತಾ ಕೂತಿರ್ಬೇಕು ಅಂತೇನಿಲ್ಲ. ವಿಚ್ ಎವರ್ ಗಿವ್ಸ್ ಮೀ ಹೈ ಐ ವಿಲ್ ಡೂ ಇಟ್. ಸೊ ದ ಲೇಟೆಸ್ಟ್ ಹೈ ಈಸ್ ಐ ಹ್ಯಾವ್ ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ ಮ್ಯೂಸಿಕ್ ಆಲ್ಬಮ್ಸ್. ಎಸ್, ಮ್ಯೂಸಿಕ್ ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಅಂತೆಲ್ಲ ಹೇಳೋಕ್ಕಾಗಲ್ಲ. ಐ ಹ್ಯಾವ್ ಅಡಾಪ್ಟೆಡ್ ಮೈ ಸೆಲ್ಫ್ ಟು ವಿತ್ AI. ಸೊ ವಿತ್ AI's ಅಡಾಪ್ಟೇಷನ್ ಐ ಹ್ಯಾವ್ ಸ್ಟಾರ್ಟೆಡ್ ಕಂಪೋಸಿಂಗ್ ಟ್ರ್ಯಾಕ್ಸ್. ನನ್ನ ಪ್ರಾಜೆಕ್ಟ್ಸ್ಗಳಿಗೆ, ನನ್ನ ಕಾರ್ಪೊರೇಟ್ ವಿಡಿಯೋಗಳಿಗೆ ಮತ್ತು ಆ್ಯಡ್ ಫಿಲ್ಮ್ಸ್ಗಳಿಗೆ ಒಂದು ಜಿಂಗಲ್ ಸಾಂಗ್ಸು ಮಾಡಲಿಕ್ಕೆ ಶುರು ಮಾಡಿದ್ದೀನಿ. ಸೊ ಐ ಆಮ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಹೌ ಇಟ್ ವರ್ಕ್ಸ್. ಏಕೆಂದರೆ ಮ್ಯೂಸಿಕ್ಕು ಅಷ್ಟೇ, ಎಲ್ಲನೂ ಅಷ್ಟೇ ಒಂದು ಇನ್ಸ್ಪಿರೇಷನ್. ಸೊ ಈ ಸಂದರ್ಭದಲ್ಲಿ ನಿಮ್ಮ ಗುರುಗಳನ್ನ ನೆನಪು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಸೊ ಯಾರನ್ನ ನೀವು ಗುರುಗಳಂತ ಪ್ರೀತಿಸ್ತೀರಾ? ನನ್ನ ಕೆಲಸ ಹೇಳ್ಕೊಟ್ಟವರು ಬಾಲ ಅಂತ, 4C ಮಲ್ಟಿಮೀಡಿಯಾ ಅಂತ ಒಂದು ಕಂಪ್ನಿ, ಅಲ್ಲಿ ಫಸ್ಟು ನಾನು ಜಾಯ್ನ್ ಆಗಿದ್ದು. ನನ್ನ ಅದೃಷ್ಟ ಏನಂತಂದರೆ ಅವರು ಕೂಡ ಕ್ಯಾಮ್ರಾಮನ್ ಎಡಿಟರ್. ಹಾಗಾಗಿ ನನಗೆ ಎರಡೂ ಕಲೀಲಿಕ್ಕೆ ಒಂದು ಅವಕಾಶ ಸಿಕ್ತು. ಅದರ್ವೈಸ್ ಹಾಗೆಲ್ಲ ಈಗ ನೆಗೆಟಿವ್ ಸಿನಿಮಾ ಕಾಲದಲ್ಲಿ ಎಡಿಟ್ರು ಶೂಟಿಂಗ್ಸ್ ಮಾಡೋಕೆ ಹೋಗ್ತಿರಲಿಲ್ಲ, ಕ್ಯಾಮ್ರಾಮ್ಯಾನು ಎಡಿಟಿಂಗ್ ರೂಮ್ ಬರ್ತಿರಲಿಲ್ಲ. ಸೊ ಒಬ್ರನ್ನೊಬ್ರು ಮೀಟೇ ಮಾಡ್ತಿರಲಿಲ್ಲ. ಸೊ ಇಬ್ಬರು ಮೀಟ್ ಮಾಡ್ತಿದ್ದೆ ಅಂದರೆ ಫಸ್ಟ್ ಕಾಪಿ ನೋಡುವಾಗ ಪ್ರಸಾದ್ ಲೆವೆಲ್ ಎಲ್ಲಾದರೂ ಫಸ್ಟ್ ಕಾಪಿ ನೋಡುವಾಗ ಕ್ಯಾಮ್ರಾಮನ್ನು ಎಡಿಟ್ರು ಮೀಟ್ ಮಾಡ್ತಿದ್ರು. ಯಾಕೆಂದರೆ ಎಡಿಟ್ರಿಗೆ ಶೂಟಿಂಗಲ್ಲಿ ಕೆಲಸ ಇಲ್ಲ. ಈಗೆಲ್ಲ ಬಿಡಿ ಸ್ಪಾಟ್ ಎಡಿಟಿಂಗ್, ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ಆನ್ಲೈನ್ ಎಡಿಟಿಂಗ್, ಅದು ಆನ್ಲೈನ್ ಅನ್ನೋ ವರ್ಡೇ ತಪ್ಪು. ಆನ್ಲೈನ್ ಈಸ್ ಓನ್ಲಿ ಫಾರ್ ಚಾನಲ್ಸ್ ಲೈವ್ ಏನಿದ್ರು. ಈಗ 3 ಕ್ಯಾಮ್ರಾ ಇದೆ, ಇಲ್ಲಿ 3 ಕ್ಯಾಮ್ರಾ ಸ್ವಿಚ್ ಮಾಡೋದು ಆನ್ಲೈನ್ ಎಡಿಟಿಂಗ್. ಬಟ್ ಸಿನಿಮಾ ಆನ್ಲೈನ್ ಎಡಿಟಿಂಗ್ ಅಲ್ಲ, ಸ್ಪಾಟ್ ಎಡಿಟಿಂಗ್. ಯು ಎಡಿಟ್ ಆನ್ ದ ಸ್ಪಾಟ್. ಯಾಕೆಂದರೆ ರೋಲ್ ಆದಮೇಲೆ ಅದನ್ನ ಪ್ಲೇಬ್ಯಾಕ್ ಮಾಡಿ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಅದನ್ನ ಎಡಿಟ್ ಮಾಡೋದು. ಸೊ ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಅದೇ ಟರ್ಮಿನಾಲಜಿ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಸ್ಪಾಟಲ್ಲಿ ಎಡಿಟ್ ಆನ್ಲೈನ್ ಎಡಿಟ್ರು ಇಟ್ಕೊಂಡಿರ್ತಾರೆ. ಕೊನೆಗೆ ಬಂದು ಎಡಿಟಿಂಗ್ ರೂಮಲ್ಲೂ ಒಂದು 2 ವರ್ಷ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಬಟ್ ಮುಂಚೆ ಅದೆಲ್ಲ ಇರಲಿಲ್ಲ. ಸೊ ಹಾಗಾಗಿ ನನಗೆ ನನ್ನ ಗುರುಗಳು ಫಸ್ಟ್ ನಾನು ಸೇರಿದ್ದೆ ಕ್ಯಾಮ್ರಾ ಕಲಿಬೇಕು ಅಂತ. ಬಟ್ ನನ್ನ ಎಡಿಟ್ ರೂಮಲ್ಲಿ ಕೂಡಿಸಿದ್ರು. ಬಟ್ ಅದು ಎಷ್ಟು ಒಳ್ಳೆಯ ವಿಚಾರ ಅಂತಂದರೆ, ಕ್ಯಾಮ್ರಾನ ಆಗೋಕ್ಕೆ ಮುಂಚೆ ನಾನು ಎಡಿಟಿಂಗ್ ಕಲಿತೆ, ಎಡಿಟರ್ ಆದೆ, ನಂತರ ಕ್ಯಾಮ್ರಾ ಶೂಟಿಂಗಿಗೆ ಅಂತ ಹೊರಟಿದ್ದು. ಅದು ಎಷ್ಟು ಅಡ್ವಾಂಟೇಜ್ ಅಂತಂದರೆ, ನಾನು ಏನು ಎಡಿಟ್ ಮಾಡ್ತೀನೋ ಶೂಟಿಂಗ್ ಮಾಡೋಕ್ಕೆ ಮುಂಚೆನೇ ನಂಗೆ ಗೊತ್ತಿರುತ್ತೆ ಇಷ್ಟು ಸಾಕು, ಇಷ್ಟು ಇನ್ನೂ ಬೇಕು ಅಂತ. ಸೊ ದಟ್ ಈಸ್ ದ ಸೀಕ್ರೆಟ್ ಇನ್ ಬಿಹೈಂಡ್ ಲೊಮೊಕ್ಟೆಲ್ 1, 2 and 3. ಎಕ್ಸ್ಟ್ರಾ ಶಾರ್ಟ್ಸ್ ತೆಗಿಯಲ್ಲ, ಅನ್ನೆಸೆಸರಿ ಆ್ಯಂಗಲಲ್ಲಿ ಕ್ಯಾಮ್ರಾ ಇಡಲ್ಲ. ಸೊ ಎಷ್ಟು ಬೇಕೋ ಅಷ್ಟೇ. ಇಡೀ ಸೀನೇ 1 more ಮಾಡೋದಿಲ್ಲ. ಯಾಕೆಂದರೆ ಎಷ್ಟು ಬೇಕು ಅಷ್ಟು ಆ ಲೈನ್ ಸಿಕ್ತು ಅಷ್ಟೇ. ನೆಕ್ಸ್ಟ್ ಆ್ಯಂಗಲು ಅಥವಾ ನೆಕ್ಸ್ಟ್ ಕ್ಲೋಸು ಮಾಡ್ತಾ ಹೋಗ್ಬೋದಲ್ಲ. ಸೊ ಫಾರ್ ದ್ಯಾಟ್ ನನ್ನ ಗುರುಗಳು ಬಾಲ ಅವರು ಅವರು ಹೇಳಿದ್ದು ಅಂದರೆ ಎಷ್ಟೋ ವರ್ಷಗಳಿಂದ ಕೆಲವು ಅಂದರೆ ಲೈಫಲ್ಲಿ ಕೆಲವರು ಒನ್ಲೈನರ್ಸ್ ಅಂತ ಬಿಡ್ತಾರೆ ನಮ್ಮಗಳಿಗೆ. ಅದು ನಾವು ಜನರಲಿ ಜನ ಮರ್ತು ಹೋಗ್ಬಿಡ್ತಾರೆ. ನಾವು ಮರಿಬಾರ್ದು. ಅದೇ ಆವಾಗಲೇ ಹೇಳ್ದಂಗೆ ಐ ವಾಂಟ್ ಯು ಟು ಬಿ ಎನ್ ಎಡಿಟರ್. ಓಕೆ ಅಂದರೆ ಐ ಹ್ಯಾವ್ ಟು ಬಿ ಮೋರ್ ಅಬ್ಸರ್ವೆಂಟ್, ಐ ಹ್ಯಾವ್ ಟು ಥಿಂಕ್ ಲೈಕ್ ಎ ಡೈರೆಕ್ಟರ್. ಬಟ್ ಅಡ್ವಾಂಟೇಜ್ ಏನಂದರೆ, ಕಾರ್ಪೊರೇಟ್ಸ್ ಆ್ಯಂಡ್ ಡಾಕ್ಯುಮೆಂಟ್ರೀಸಲ್ಲಿ ಒಬ್ಬ ಡೈರೆಕ್ಟರ್ ಅಂತ ಕೂತಿರಲ್ಲ ಪಕ್ಕದಲ್ಲಿ ಎಡಿಟರ್ ಜೊತೆ. ಎಡಿಟರೇ ಡಿಸೈಡ್ ಮಾಡೋದು ಯಾವ ಶಾರ್ಟ್ ಎಷ್ಟು ಇಡಬೇಕು, ಏನು ಲೆಂತ್ ಇಡಬೇಕು ಅಂತ. ಅಟ್ಲೀಸ್ಟ್ ನಾನು ವರ್ಕ್ ಮಾಡಿರೋ ನಾನು ಬೆಳೆದು ಬಂದಿರೋ ಅಂಥ ಒಂದು ಸ್ಕೂಲಲ್ಲಿ ನಾವೇ ಮಾಡಬೇಕಿತ್ತು. ಈಗ ನಾನೇ ಶೂಟಿಂಗ್ ಮಾಡ್ತಿದ್ದೆ, ಹೋಗಿ ಬಂದು ನಾನೇ ಕೂತ್ಕೊಂಡು ಸೌಂಡ್ ರೆಕಾರ್ಡ್ ಮಾಡ್ತಿದ್ದೆ, ವಾಯ್ಸ್ ಓವರ್ ಆರ್ಟಿಸ್ಟ್ನ ಕರೆದು ಸೌಂಡ್ ರೆಕಾರ್ಡಿಂಗ್ ಮಾಡ್ತಿದ್ದೆ, ಮ್ಯೂಸಿಕ್ ಮಿಕ್ಸ್ ಮಾಡ್ತಿದ್ದೆ, ಎಡಿಟ್ ಮಾಡಿ ಮ್ಯೂಸಿಕ್ ಮಿಕ್ಸ್ ಮಾಡಿ ಫೈನಲ್ ಪ್ರಾಡಕ್ಟ್ ಡೆಲಿವರಿ ಕ್ಲೈಂಟಿಗೆ ನಾನೇ ಕೊಡ್ತಿದ್ದು. ಸೊ ಹಾಗಾಗಿ ಎಲ್ಲವೂ ನಾನೇ ಮಾಡಬೇಕಿದ್ದರಿಂದ ಎಲ್ಲವೂ ಕಲಿಯಲೇಬೇಕಾಗಿತ್ತು.
ದ್ಯಾಟ್ ಈಸ್ ದ ಅಲ್ಲ ಅನಿವಾರ್ಯತೆ ಅಂತಲ್ಲ, ಒಂಥರ ಖುಷಿ ಅಲ್ಲ, ಎಲ್ಲೂ ಕಲೀಲಿಕ್ಕೆ ಸಿಗುತ್ತಲ್ಲ ಅನ್ನೋ ಖುಷಿ. ಸೊ ದ್ಯಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಬೀಯಿಂಗ್ ಇನ್ ಡಿಫ್ರೆಂಟ್ ಇಂಡಸ್ಟ್ರಿ ಅಪಾರ್ಟ್ ಫ್ರಮ್ ಸಿನಿಮಾ. ಸಿನಿಮಾಗೆ ಬಂದಮೇಲೆ ಒಬ್ಬೊಬ್ಬರು ಒಂದೊಂದು ಡೆಸಿಗ್ನೇಟೆಡ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಅವ್ರವ್ರು ಮಾಡೋ ಕೆಲಸ ಅವರೇ ನೆಟ್ಟಿಗೆ ಮಾಡಲ್ಲ, ಅದೊಂದು ಪ್ರಾಬ್ಲಮ್ಮು. ನನಗೆ ಅದು ಸಿಟ್ಟು ಬರುತ್ತೆ ಕೆಲವು ಸಾರಿ. ನಿನ್ನ ಕೆಲಸ ನೀನು 100% ಮಾಡು ಸಾಕು. ಡೋಂಟ್ ಟ್ರೈ ಟು ಎಕ್ಸ್ಪೆಕ್ಟ್ ಸಂಬಡಿ ಎಲ್ಸ್ ಟು ಡೂ ಯುವರ್ ಜಾಬ್. ಅವ್ರವ್ರ ಕೆಲಸ ಅವ್ರವ್ರು ಕರೆಕ್ಟಾಗಿ ಮಾಡಿದ್ರೆ ಮೋಸ್ಟ್ ಆಫ್ ದ ಸಿನಿಮಾಗಳು ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ, ಚೆನ್ನಾಗಿ ಓಡುತ್ತೆ. ಬಟ್ ಇಲ್ಲಿ ಹೆಂಗೆ ಆಗದೆ ಅಂದರೆ ನೆಗ್ಲಿಜೆನ್ಸು ಅವೆಲ್ಲವೂ ಕಾರಣಗಳಿರುತ್ತೆ. ಸೊ ಒಂದು ಸಿನಿಮಾಗೆ ಪ್ರೊಡಕ್ಷನ್ ಅಂತ ಬಂದಾಗ ತುಂಬ ಸರಿ ನನಗೆ ಅನಿಸೋದು ಕ್ಯಾರವನ್ಗಳ ಮೇಲೆ ಅಥವಾ ಬೇರೆ ಒಂದು ಫ್ಯಾಂಟಸಿ ಮೇಲೆ ಇನ್ವೆಸ್ಟ್ ಮಾಡೋಕ್ಕಿಂತ ಟೆಕ್ನಿಕಲಿ ನಾವು ಇನ್ವೆಸ್ಟ್ ಮಾಡಿದಾಗಲೇ ಸಿನಿಮಾಗೆ ಇನ್ನೂ ಸೌಂಡ್ ಆಗ್ಬೋದು ಅಂತ. ದಟ್ ಈಸ್ ಮೈ ಥಾಟ್. ಅದು ಇಂಪ್ಲಿಮೆಂಟ್ ಆಗಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಈ ಒಂದು ಮಾತು ಬಗ್ಗೆ ನಿಮಗೆ ಏನು ಅನಿಸ್ಬೋದು? ಸಿ ಏನಕ್ಕೆ ಅಂದರೆ ಎವ್ರಿಬಡಿ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಅದರ್ಸ್. ಓ ಅಲ್ಲ, ಕ್ಯಾರವನ್ ಎಲ್ಲ ಬೇಕು, ದಟ್ ಇಸ್ ಅ ಅಲ್ಲ, ಬೇಸಿಕ್. ಇದೆಲ್ಲ ಎಲ್ಲಿಂದ ಬರುತ್ತೆ? ಯಾರೋ ಒಬ್ಬ ಬಾಂಬೆನಲ್ಲೋ ಇಲ್ಲ ಹೈದರಾಬಾದಲ್ಲೋ ಮಡ್ರಾಸಲ್ಲೋ ಹೋಗಿ ಕೆಲಸ ಮಾಡಿ ಬಂದಿರ್ತೇನೆ. ಸೊ ಅಲ್ಲಿ ಹಿಂಗಿದೆ, ನಾವು ಮಾಡಬೇಕು, ನಮಗೂ ಓದಬೇಕು. ಏಕೆ ಕ್ಯಾರವನ್ ಇಲ್ಲದೆ ಸಿನಿಮಾ ಮಾಡ್ತಿರಲ್ವಾ? ಏನೋ ಮಾನಿಟ್ರ್ ಪ್ಲೇಬ್ಯಾಕ್ ಇಲ್ದಿರ ಸಿನಿಮಾ ಮಾಡ್ತಿರಲ್ವಾ? ಸಿನಿಮಾಗಳು ಹಿಟ್ ಆಗ್ತಿರಲ್ವಾ? ಆಗ್ತಿತ್ತು, ಮುಂಚೆ ಆಗ್ತಿತ್ತಲ್ಲ. ಈಗ ವಿ ಆರ್ ಮೋರ್ ಫೋಕಸ್ಡ್ ಅಬೌಟ್ ಲಕ್ಸುರಿ ದ್ಯಾನ್ ದಿ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್. Nobody is bothered about the product. Everybody is bothered about the luxury behind the product. ಯಾವ್ದಾದ್ರು ಕ್ಯಾಮ್ರಾಮನ್ ನನಗೆ ಈ ಕ್ಯಾಮ್ರಾ ಬೇಕು ಅಂತ ಕೇಳಬೇಕು ಅನ್ನೋದೇ ಒಂಥರ ಹಿಂಜರಿಕೆ ಆಗ್ಬಿಟ್ಟಿದೆ. ತುಂಬಾ ಜನಕ್ಕೆ ಅಯ್ಯೋ ಆಗಲ್ಲ ಬಿಡು, ಆಗಲ್ವೇನೋ ಅಂತ ಅವರೇ ಇಲ್ಲ, ಈ ಡಿಪಾರ್ಟ್ಮೆಂಟಲ್ಲೂ ಆಗ್ತಾ ಇದೆ, ಅವೆಲ್ಲ ಡಿಪಾರ್ಟ್ಮೆಂಟಲ್ಲೂ ಎಫೆಕ್ಟ್ ಆಗ್ತಿದೆ ಈಗ. ಯಾಕೆಂದರೆ ಯಾರೋ ಒಬ್ಬ ಯಾವುದೋ ಒಂದು ಲ್ಯಾಂಗ್ವೇಜಲ್ಲಿ ಯಾವುದೋ ಒಂದು ಸಿನಿಮಾ ಈ ಕ್ಯಾಮ್ರಾದಲ್ಲಿ ಶೂಟಿಂಗ್ ಮಾಡಿದರು, ಇಂಥ ಲೊಕೇಶನಲ್ಲಿ ಮಾಡಿದರು, ನಾವು ಅದೇ ಕ್ಯಾಮ್ರಾ ಯೂಸ್ ಮಾಡೋಣ. ಅದೇ ಕ್ಯಾಮ್ರಾ ಯೂಸ್ ಮಾಡೋದ್ರಿಂದ ಆ ಕ್ವಾಲಿಟಿ ಬರಲ್ಲ. ನಾನು ಅದೇ ಹೇಳ್ತೀನಿ ಇವಾಗಲೂ, ಇಟ್ ಈಸ್ ದಿ ಮ್ಯಾನ್ ಬಿಹೈಂಡ್ ದ ಕ್ಯಾಮ್ರಾ, ನಾಟ್ ದ ಕ್ಯಾಮ್ರಾ. ಇಟ್ ಈಸ್ ದಿ ಟೆಕ್ನಿಷಿಯನ್ ಬಿಹೈಂಡ್ ದಿ ಎಕ್ವಿಪ್ಮೆಂಟ್, ನಾಟ್ ದ ಎಕ್ವಿಪ್ಮೆಂಟ್ ಅಲೋನ್. ಸೊ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ನಾವು ಈ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ರೆ ಆ ಸಿನಿಮಾ ಹಿಟ್ಟಾಯ್ತಲ್ಲ, ಯಾವ ಕ್ಯಾಮ್ರಾ ಯೂಸ್ ಮಾಡಿದ್ರು ಅಂತ ಕೇಳ್ತಾರೆ. ಹೇಗೆ ಮಾಡಿದ್ರು ಅರ್ಥ ಮಾಡ್ಕೊಳ್ಳಲ್ಲ, ಯಾವ ಕ್ಯಾಮ್ರಾ ಯೂಸ್ ಮಾಡಿದ್ರು ಅಂತ ಕೇಳ್ತಾರೆ. ಆ ಕ್ಯಾಮ್ರಾ ಇಟ್ಕೊಂಡ್ಬಿಟ್ರೆ ನಮ್ಮದು ಹಂಗಾಗ್ಬಿಡುತ್ತೆ ಅಂತ. ಹಂಗಲ್ಲ, ಫಸ್ಟ್ ಕತೆ ಬರೀರಿ ಗುರು, ಫಸ್ಟ್ ಕತೆ, ಅದಾದಮೇಲೆ ಸ್ಕ್ರೀನ್ ಪ್ಲೇ, ಅದಾದಮೇಲೆ ಟೆಕ್ನಿಕಲ್ ವಿಷಯಗಳು. ಸೊ ನಾನು ಕ್ಯಾಮ್ರಾಮನ್ ಅಂದ ತಕ್ಷಣ ನನಗೆ ಎಕ್ವಿಪ್ಮೆಂಟ್ ಇಂತಿಂಥ ಎಕ್ವಿಪ್ಮೆಂಟ್ ಇರಲೇಬೇಕು ಅಂತ ಹಂಗಲ್ಲ. ಯಾವುದಕ್ಕೆ ಏನು ಬೇಕೋ ಅದು ನಮಗೆ ಅರ್ಥ ಆದರೆ ಸಾಕು. ಯಾವ ಲೊಕೇಶನಲ್ಲಿ ಯಾವ ಎಕ್ವಿಪ್ಮೆಂಟ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿದ್ದರೆ ಸಾಕು. ಎಲ್ಲ ಕಡೆ ಎಲ್ಲವೂ ಬೇಕಾಗಿಲ್ಲ. ಬೇರೆ ಸ್ಟೇಟಲ್ಲಿ ಹೋದರೆ ಒಂದು 25-30 ಜನ ಇರ್ತಾರೆ. ಬೇರೆ ಕಂಟ್ರಿ ಹೋದ ತಕ್ಷಣ 15-20 ಜನಕ್ಕೆ ಬಂದುಬಿಡ್ತಾರೆ. ಹೇಗೆ ಅಲ್ಲಿ ಮಾಡಿದ್ರೆ ಚೆನ್ನಾಗಿ ಬರಲ್ವಾ? ಬರುತ್ತಲ್ಲ. ಹೌ ಡಸ್ ಇಟ್ ಮ್ಯಾಟರ್? ಔಟ್ಡೋರ್ ಇಸ್ ಅನ್ ಔಟ್ಡೋರ್ನು, ಅದೇ ಸೂರ್ಯ ತಾನೇ ಎಲ್ಲ ಕಡೆ ಇರೋದು. ಬಟ್ ಆವಾಗ ಜನಗಳು ಮಾತ್ರ ಯಾಕೆ ಜಾಸ್ತಿ ಆಗಿಬಿಡ್ತಾರೆ? ಇಲ್ಲಿ ನಮ್ಮಲ್ಲಿ ಮಾಡ್ತಿದ್ದೀವಿ ಅಂತಂದರೆ ಯಾಕೆ ಜಾಸ್ತಿ ಆಗಿಬಿಡ್ತಾರೆ? ಸೊ ಅದೇ ಅನಗತ್ಯವಾದ ವಿಷಯಗಳು, ಅನಗತ್ಯವಾದ ಜನಗಳನ್ನ ಕಟ್ ಆಫ್ ಮಾಡಿದ್ರೆ ನಮ್ಮ ಪ್ರೊಡಕ್ಷನ್ ಕಾಸ್ಟು ಕಟ್ ಆಗುತ್ತೆ. ಯು ಕ್ಯಾನ್ ಕಾನ್ಸಂಟ್ರೇಟ್ ಮೋರ್ ಆನ್ ದ ಪ್ರಾಡಕ್ಟ್. ಎಸ್, ಇವಾಗ ಶ್ರೀ ಲವ್ ಮಾಕ್ಟೇಲ್ 1 ಶುರು ಮಾಡಿದ್ದು. ಬಿಕಾಸ್ ಲವ್ ಮಾಕ್ಟೇಲ್ 1 ವಿ ನೋ ದಟ್ ಇಟ್ ಇಸ್ ಅ ಸ್ಮಾಲ್, ಅಂದರೆ ಇವಾಗ ಕಂಪೇರ್ ಮಾಡಿದ್ರೆ ಇಟ್ ಇಸ್ ಅ ಸ್ಮಾಲ್ ಬಡ್ಜೆಟ್ ಮೂವಿ ಅಂತ. ಸೊ ಶ್ರೀ ಇವಾಗ ಲವ್ ಮಾಕ್ಟೇಲ್ 1 ಸಕ್ಸಸ್ ಎಲ್ಲ ಆದಮೇಲೆ ಬಜೆಟ್ ಫ್ರೆಂಡ್ಲಿ ಟೆಕ್ನಿಷಿಯನ್ನ ಅಂತ ಒಂದು ನಮಗೆ ಮಾತು ಬಂದ್ಬಿಡುತ್ತೆ. ಸೊ ಅದೇ ಪ್ರಾಬ್ಲಮ್ ಅಲ್ವಾ? ಅದೇ ಪ್ರಾಬ್ಲಮ್. ಶ್ರೀನಾ ಪರವಾಗಿಲ್ಲ, ಅಂದರೆ ಬೇರೆ ಕ್ಯಾಮ್ರಾಮನ್ ಕಂಪೇರ್ ಮಾಡಿದಾಗ ಅದು ನಮಗೆ ರಿಸೀವ್ ಆಗೋದು, ನಾವು ಸಕ್ಸಸ್ ಕೊಟ್ಟಿದ್ದೀವಿ, ಕಷ್ಟಪಟ್ಟಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಅದೇ ಥರ ಒಂದು ಸಣ್ಣ ಬಜೆಟ್ ಮಾಡೋಣ ಸರ್ ಅಂತ ಬರ್ತಾರೆ. ಏಯ್, ನಿನ್ನ ಕಂಟೆಂಟ್ ಏನು, ನಿನ್ನ ಆರ್ಟಿಸ್ಟ್ ಯಾರು, ನಿನ್ನ ಸಿಚುವೇಶನ್ ಏನು, ನಿನ್ನ ಆ ಒಂದು ಕತೆಗೆ ರಿಕ್ವೈರ್ಮೆಂಟ್ ಏನು, ಅದು ಗೊತ್ತೇ ಇರಲ್ಲ. ಒಂದು ಹಿಟ್ ಆದರೆ ಸೀರೀಸ್ ಆಫ್ ನಮಗೆ. ಈಗ ನಾನು ಅದು ಮಾಕ್ಟೇಲ್ಗೆ ಮುಂಚೆ ಬಾಲ್ ಪೆನ್ ಅಂತ ಒಂದು ಸಿನಿಮಾ ವರ್ಕ್ ಮಾಡಿದ್ದೆ. ಫಸ್ಟ್ ಎವರ್ ಕನ್ನಡದಲ್ಲಿ ನಾನು ಎಡಿಟ್ ಮಾಡಿದ ಸಿನಿಮಾ. 5D ಕ್ಯಾಮ್ರಾದಲ್ಲಿ ಇಡೀ ಸಿನಿಮಾ ಶೂಟಿಂಗ್ ಮಾಡಿ ನೆಗೆಟಿವ್ ಟ್ರಾನ್ಸ್ಫರ್ ಮಾಡಿ ರಿಲೀಸ್ ಮಾಡಿದಂಥ ಸಿನಿಮಾ. ಅದು ತುಂಬ ಜನಗಳಿಗೆ ಗೊತ್ತಿಲ್ಲ, ಬಟ್ ಅದು ಒಂದು ಮಕ್ಕಳ ಸಿನಿಮಾ, ಕಮರ್ಷಿಯಲ್ ಆಗಿ ಜಾಸ್ತಿ. ರವಿ ಬೆಳಗೆರೆ ಅವ್ರ ಮಗಳು ಭಾವನಾ ಬೆಳಗೆರೆ ಪ್ರೊಡ್ಯೂಸರ್. ಆ ಸಿನಿಮಾ 5D ಶೂಟಿಂಗ್ ಮಾಡಿತ್ತು. ಸೊ ಪ್ರಿಂಟ್ ನೋಡುವಾಗ ಯಾರಿಗೂ ಗೊತ್ತೇ ಆಗಲಿಲ್ಲ ಅದು 5D ಶೂಟ್ ಮಾಡಿದ್ದು ಅಂತ. ನೆಗೆಟಿವ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಪ್ರಿಂಟ್ ತೆಗೆದು
ಥಿಯೇಟ್ರಲ್ಲಿ ರಿಲೀಸ್ ಮಾಡಿತ್ತು, ಯಾರಿಗೂ ಗೊತ್ತೇ ಇರಲಿಲ್ಲ. ಸೊ ಅದಕ್ಕೋಸ್ಕರನೇ ಟೆಕ್ನಿಷಿಯನ್ಸ್ಗಾಗಲಿ ಅಥವಾ ಕಲಾವಿದರಿಗಾಗಲಿ ಯಾರಿಗೇ ಆಗಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಎಸ್ಪೆಷಲಿ ಸೊ ಬ್ರ್ಯಾಂಡ್ ಮಾಡೋದು ನನಗೆ ಯಾಕೋ ಐ ಡೋಂಟ್ ಆಕ್ಸೆಪ್ಟ್ ಇಟ್. ಅವ್ರಿಗೆ ಪೇ ಮಾಡಬೇಕಾ? ಎಸ್ ದೇ ಡಿಸರ್ವ್, ಬಿಕಾಸ್ ಅವರೊಂದಷ್ಟು ಹಾರ್ಡ್ ವರ್ಕ್ ಮಾಡಿರ್ತಾರೆ. ಅದಕ್ಕೋಸ್ಕರ ಏನೋ ಒಂದು ಎಕ್ಸ್ಟ್ರಾ ಕೇಳಿರ್ತೀವಿ ಅಂದರೆ ನಮ್ಮ ಒಂದು ಡಿಮ್ಯಾಂಡ್ಸಿಗೆ ಕೇಳಿಲ್ಲ, ಸಬ್ಜೆಕ್ಟ್ ಡಿಮ್ಯಾಂಡಿಗೆ ಕೇಳಿರ್ತೀವಿ. ಸೊ ನಮ್ದು ಹೈ ಬಡ್ಜೆಟ್ ಅನ್ನೋದಕ್ಕಿಂತ ಸಿನಿಮಾಗೆ ಏನು ಬಡ್ಜೆಟ್ ಬೇಕೋ ಅದನ್ನು ನಾವು ಮಾಡಿ ಪ್ರೆಸೆಂಟ್ ಮಾಡಿದ್ರೆ ಮೇ ಬಿ ಜನನೂ ಇಷ್ಟಪಡ್ತಾರೆ. ಐ ಥಿಂಕ್ ಅದು ಸಕ್ಸಸ್ ಆಗೋಕ್ಕೂ ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದು. ಈಗ ತುಳು ಸಿನಿಮಾ ಇಂಡಸ್ಟ್ರಿನಲ್ಲಾಗಲಿ ಅಥವಾ ಮಲಯಾಳಂ ಇಂಡಸ್ಟ್ರಿನಲ್ಲಾಗಲಿ ತುಂಬ ಇನ್ಫ್ಲೂಯೆನ್ಸ್ ಆಗ್ತೀವಿ. ಬೀಯಿಂಗ್ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿ ಆಗಿದ್ರು ಕೂಡ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗ್ತೀವಿ. ಸೊ ಯಾವ ರೀಸನ್ಗೆ ನಾವು ಅವ್ರನ್ನ ಅಷ್ಟೊಂದು ಇನ್ಫ್ಲೂಯೆನ್ಸ್ ಆಗಿ ನಾವು ಆ ಥರ ನಾವು ಟೆಕ್ನಿಷಿಯನ್ಸ್ ಇರಬೇಕು ಅಂತೆಲ್ಲ ನಮಗೆ ಅನಿಸುತ್ತೆ? ಇಲ್ಲ, ಹಾಗೆ ಏನು ಗೊತ್ತಾ, ಮಲಯಾಳಮಲ್ಲಿ ಒಂದು ಕಲ್ಚರ್ ಇದೆ, ಅದು ನಮ್ಮಲ್ಲಿಲ್ಲ. ಅದು ಹೇಳಿದ್ರೆ ತಪ್ಪಾಗ್ಬೋದು, ಬಟ್ ಏನಂದರೆ ಅಲ್ಲಿ ಒಂದು ಕಲ್ಚರ್ ಏನಂದರೆ ಒಬ್ಬ ಕ್ಯಾಮ್ರಾಮನ್ ಮಲಯಾಳಿ ಇತ್ತಂದರೆ ಅವನ ಹತ್ರ ಇರೋ ಅಸಿಸ್ಟೆಂಟ್ಸ್ ಎಲ್ಲರೂ ಮಲಯಾಳಿ ಸೇರ್ತಾರೆ. ಅವನು ಬ್ಯುಸಿ ಆಗ್ತಾನೆ, ಅವನು ದೊಡ್ಡದಾಗಿ ಬೆಳಿತಾನೆ. ಅವ್ನಿಗೆ ಯಾವುದೋ ಒಂದು ಸೆಕೆಂಡ್ರಿ ಲೆವೆಲ್ ಸಿನಿಮಾ ಬರುತ್ತೆ ಅಂತ ಇಟ್ಕೊಳ್ಳಿ, ಅವನ ಅಸಿಸ್ಟೆಂಟ್ನ ಕಳಿಸ್ತಾನೆ. ಅವನ ಹತ್ರ ಒಂದು 3 ಜನ ಮಲಯಾಳಿ ಸೇರ್ತಾರೆ. ಸೊ ಇದು ಜನ್ರೇಷನ್ಸಿಂದ ನಡ್ಕೊಂಬಂದಿದೆ. ಸೊ ಹಾಗಾಗಿ ಏನಾಗ್ಬಿಟ್ಟಿದೆ, ಮಲಯಾಳಿ ಕ್ಯಾಮ್ರಾಮನ್ ಅಂದರೆ ಅದು ಕಲ್ಚರ್, ಅದು ಅವರ ನಾಲೆಡ್ಜ್ನ ದೇ ಆರ್ ಪಾಸಿಂಗ್ ಆನ್ ಟು ದೇರ್ ನೆಕ್ಸ್ಟ್ ಜನ್ರೇಷನ್ ವಿತಿನ್ ದೇರ್ ಕಮ್ಯುನಿಟಿ. ಸೊ ಹಾಗಾಗಿ ಅವ್ರದ್ದೆಲ್ಲ ಒಂದೇ ಸ್ಟೈಲಲ್ಲೇ ಇರುತ್ತೆ. ನೀವು ಯಾವುದಾದ್ರು 10 ಮಲಯಾಳಂ ಸಾಂಗ್ ಕೇಳಿ, ಒಂದೇ ಥರ ಕೇಳಿಸುತ್ತೆ ನಿಮಗೆ, ಎಲ್ಲ ಒಂದೇ ಥರನೇ ಇರುತ್ತೆ, ಸೌಂಡಿಂಗ್ ಒಂದೇ ಥರ. ನನಗಂತೂ ಹಂಗೆ ಅನಿಸುತ್ತೆ. ಒಂದು 10 ಸಾಂಗ್ ಕೇಳಿ ಎಲ್ಲರೂ ಯೇಸುದಾಸ್ ಥರನೇ ಕೇಳಿಸ್ತಾರೆ ನನಗಂತೂ. ಸೊ ಈವನ್ ವೆನ್ ಇಟ್ ಕಮ್ಸ್ ಟು ಟೆಕ್ನಿಕಲ್ ವರ್ಕ್, ಅವರೆಲ್ಲ ಒಂದೇ ಒಂದು 5-6 ಸ್ಕೂಲ್ ಆಫ್ ಥಾಟ್ಸ್ ಅಂತಾರಲ್ಲ, 5-6 ಸ್ಕೂಲ್ ಆಫ್ ಥಾಟ್ಸಲ್ಲಿ ಎಲ್ಲ ಡಿಸೆಂಡೆಂಟ್ಸ್ ಅಂತಾರಲ್ಲ, ಎಲ್ಲರೂ ಅವರವರ ಶಿಷ್ಯಂದ್ರೆ ಇರ್ತಾರೆ. ಸೊ ಒಂದೇ ಥರ ಇರುತ್ತೆ, ಒಂದೇ ಪ್ಯಾಟ್ರನಲ್ಲಿ ಇರ್ತಾರೆ, ಅವ್ರ ವರ್ಕಿಂಗ್ ಸ್ಟೈಲು ಹಾಗೆ ಇರುತ್ತೆ. ನಮ್ಮಲ್ಲಿ ಹೆಂಗೆ ಅಂದರೆ ಎಲ್ಲ ಮಿಕ್ಸಪ್ ಆಗಿರುತ್ತೆ. ನಮ್ಮದು ಇನ್ಸ್ಪಿರೇಷನ್ ಎಲ್ಲ ಕಡೆಯಿಂದ ಬರ್ತಾ ಇರುತ್ತೆ ಇನ್ಸ್ಪಿರೇಷನ್. ಅವ್ರು ಒಂದೇ ಫಾಲೋ ಮಾಡ್ತಾ ಇರ್ತಾರೆ, ಅವ್ರ ಗುರುಗಳನ್ನ ಫಾಲೋ ಮಾಡ್ತಾ ಇರ್ತಾರೆ. ಸೊ ಒಂದು ಇದರಲ್ಲಿರುತ್ತೆ, ಒಂದು ಪ್ಯಾಟ್ರನಲ್ಲಿರುತ್ತೆ. ಸೊ ಅದು ಯಾವತ್ತೂ ಅಷ್ಟೇ ಹೊರಗಿಂದು ನಮಗೆ ಇಷ್ಟ ಆಗ್ತಾ ಹೋಗುತ್ತೆ ಅಷ್ಟೇ. ಅವ್ರಿಗೆ ಕೇಳಿ ನಮ್ಮ ಸಿನಿಮಾಗಳು ಅವರು ನೋಡ್ತಾರೆ, ಅವ್ರಿಗೂ ಇಷ್ಟ ಆಗುತ್ತೆ. ನಾವು ಏನಂದರೆ ಅದು ಹಾಗೆ ಅಂದರೆ ಇಂಪೋರ್ಟೆಡ್ ವಸ್ತುಗಳಿಗೆ ನಮಗೆ ಬೆಲೆ ಜಾಸ್ತಿ. ಈಗ ಆರ್ಟಿಸ್ಟು ಹೊರಗಡೆಯಿಂದ ಬಂದರೆ ನಮಗೆ ಇಲ್ಲಿ ಬೆಲೆ ಮರ್ಯಾದೆ ಜಾಸ್ತಿ ಕೊಡ್ತಾರೆ ನಮ್ಮವರು. ಅದೇ ನಮ್ಮವರು ತಮಿಳು, ತೆಲುಗು, ಮಲಯಾಳಂ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡ್ತಾರಲ್ಲ, ಅವ್ರಿಗೆ ಅಲ್ಲಿ ಎಷ್ಟು ಮರ್ಯಾದೆ ಕೊಡ್ತಾರೆ. ಸೊ ಇಟ್ಸ್ ನಾಟ್ ಆ ಭಾಷೆ ಈ ಭಾಷೆ ಅಂತಲ್ಲ, ಎಲ್ಲ ಕಡೆನೂ ಒಳ್ಳೊಳ್ಳೆ ಟ್ಯಾಲೆಂಟೆಡ್ ಪೀಪಲ್ ಇದ್ದಾರೆ. ಬಟ್ ನಮ್ಮಲ್ಲಿ ನಾವು ಕೀಳರಿಮೆ ಇದೆ ಅಷ್ಟೇ. ವಿ ಆರ್ ಫಾರ್ ಟ್ಯಾಲೆಂಟೆಡ್ ಕಂಪೇರ್ಡ್ ಟು ಎನಿ ಇಂಡಸ್ಟ್ರಿ. ಇಟ್ಸ್ ಜಸ್ಟ್ ಆಪರ್ಚುನಿಟಿ, ರೈಟ್ ಟೈಮ್ ಅಷ್ಟೇ, ಏನೂ ದೊಡ್ಡ ವಿಷಯ ಅಲ್ಲ. ಸೊ ಶ್ರೀ ಅಂದರೆ ಆ ಕರಾಳ ರಾತ್ರಿ ಅಂತ ಒಂದು ಆರ್ಟಿಸ್ಟಿಕ್ ಸಿನಿಮಾನೂ ಮಾಡ್ತಾರೆ, ಈ ಕಡೆ ಲವ್ ಮಾಕ್ಟೇಲ್ ಅಂತ ಒಂದು ಸೂಪರ್ ಕಮರ್ಷಿಯಲ್ ಸಿನಿಮಾನೂ ಮಾಡ್ತಾರೆ. ಸೊ ಅದಕ್ಕೆ ಪ್ರಿಪ್ರೇಷನ್ಸ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ಆರ್ಟ್ ಸಿನಿಮಾಗೂ ಕಮರ್ಷಿಯಲ್ ಸಿನಿಮಾಗೂ ಇರೋ ವ್ಯತ್ಯಾಸ? ಆ್ಯಕ್ಚುಲಿ ಆರ್ಟ್ ಸಿನಿಮಾಗೂ ಕಮರ್ಷಿಯಲ್ ಸಿನಿಮಾಗೂ ಇರೋ ವ್ಯತ್ಯಾಸ ಏನಂತಂದರೆ, ಆರ್ಟ್ ಸಿನಿಮಾಗಳಲ್ಲಿ ಯು ಆರ್ ಮೋರ್ ಫೋಕಸ್ಡ್ ಆನ್ ಕಾಂಟೆಂಟ್ ದ್ಯಾನ್ ಗ್ಲ್ಯಾಮರ್, ದ್ಯಾನ್ ಬ್ಯೂಟಿಫಿಕೇಷನ್ ಆಫ್ ದ ಫ್ರೇಮ್. ಸೊ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಬ್ಯೂಟಿ ಅಂದರೆ ಲೊಕೇಶನ್ಸ್ ಚೆನ್ನಾಗಿರಬೇಕು, ಕಾಸ್ಟ್ಯೂಮ್ಸ್ ಚೆನ್ನಾಗಿರಬೇಕು, ಫ್ರೇಮ್ಸ್ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು, ಇದನ್ನು ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಬಟ್ ಒನ್ ಇಟ್ ಕಮ್ಸ್ ಟು ಆರ್ಟಿಸ್ಟಿಕ್ ಸಿನಿಮಾ ಲೈಕ್ ಆ ಕರಾಳ ರಾತ್ರಿ, ನಿಮಗೆ ಆ ಕಥೆನಲ್ಲೇ ರಿವಾಲ್ವ್ ಆಗ್ತಾ ಇರುತ್ತೆ. ಲಿಮಿಟೆಡ್ ಕ್ಯಾರೆಕ್ಟರ್ಸು, ಲಿಮಿಟೆಡ್ ಲೊಕೇಶನ್ಸು, ಆಲ್ಮೋಸ್ಟ್ ಕಾಸ್ಟ್ಯೂಮ್ 1-2-3 ಚೇಂಜ್ ಇರುತ್ತೆ ಅಷ್ಟೇ ಹೊರತು ಯು ಆರ್ ಮೋರ್ ಕಾನ್ಸಂಟ್ರೇಟಿಂಗ್ ಆನ್ ದ ಸಬ್ಜೆಕ್ಟ್ ದ್ಯಾನ್ ದಿ ಎಕ್ಸ್ಟರ್ನಲ್ ಥಿಂಗ್ಸ್, ಬ್ಯೂಟಿಫಿಕೇಷನ್ ಆಫ್ ದ ಇದು ಅಲ್ಲ. ಅಲ್ಲೂ ಫ್ರೇಮ್ಸು ಸಖತ್ತಾಗಿರುತ್ತೆ, ಕಾಂಟೆಂಟ್ ಅಂದರೆ ಮೋರ್ ಕಂಟೆಂಟ್ ಓರಿಯೆಂಟೆಡ್ ಅಷ್ಟೇ ಹೊರತು. ದ್ಯಾಟ್ ಈಸ್ ದ ಓನ್ಲಿ ಡಿಫ್ರೆನ್ಸ್. ಏಕೆಂದರೆ ಈ ಕಮರ್ಷಿಯಲ್ ಸಿನಿಮಾ ಅಂದ ತಕ್ಷಣ ಒಂದು ಸಾಂಗ್ ಇರುತ್ತೆ, ಅದಕ್ಕೆ ಒಂದಷ್ಟು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ, ಲೊಕೇಶನ್ ಹೊಸದಾಗಿ ನಾವು ತೋರಿಸ್ಬೇಕು ಅಂತ ಹೋಗ್ತಾ ಇರ್ತೀವಿ. ಪ್ರತಿ ಸಿನಿಮಾನೂ ಹೋದ ಸಿನಿಮಾದಲ್ಲಿ ಫಾರ್ ಎಕ್ಸಾಂಪಲ್ 1, 2, 3ನೇ ಲವ್ ಮಾಕ್ಟೇಲ್ದು 1ನಲ್ಲಿ ಯಾವುದೋ ಒಂದು ಹೊಸ ಜಾಗ ತೋರಿಸಿದ್ವಿ, 2ನಲ್ಲಿ ತೋರಿಸಿದ್ವಿ, 3ನಲ್ಲಿ ಇನ್ನೇನು ಅಂತ ಒಂದಿತ್ತು. ಸೊ ಹೊಸದು ಹುಡ್ಕೊಂಡು ಹೋಗ್ತೀವಲ್ಲ. ಬಟ್ ಆರ್ಟ್ ಸಿನಿಮಾದಲ್ಲಿ ಇಟ್ ಇಸ್ ಲಿಮಿಟೆಡ್ ಅಷ್ಟೇ. ಇಟ್ ಕಮ್ಸ್ ಯು ಡೋಂಟ್ ಎಕ್ಸ್ಪ್ಲೋರ್ ಮೋರ್ ಇನ್ ಟರ್ಮ್ಸ್ ಆಫ್ ಲೊಕೇಶನ್ಸ್. ಸೊ ಎಕ್ಸ್ಪೆಂಡಿಚರ್ ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ನಾವು ಶ್ರೀನ ಏನಾಗಿ ನೋಡ್ಬೋದು ಅಂತ, ಬಿಕಾಸ್ ತುಂಬಾ ಇದೆ ನಿಮ್ಮ ಎಕ್ಸ್ಪ್ಲೋರೇಷನು. ಸೊ ನೆಕ್ಸ್ಟ್ ಏನೇನು ಕೆಲಸಗಳು ನಡೀತಾ ಇದೆ? ನೆಕ್ಸ್ಟ್ ಒಂದು ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ನಾಗ್ತಿ ಹೇಳಿ ಸರ್ದು ಅಮೇರಿಕಾ 2.
ಅದು ರಿಲೀಸ್ ರೆಡಿ ಇದೆ. ಅದು ಬಿಟ್ಟರೆ ಒಂದಷ್ಟು ಆ್ಯಡ್ ಫಿಲ್ಮ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಆಗಲೇ ಹೇಳಿದಾಗೆ ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ತಾಯಿದ್ದೀನಿ. ಸೊ ಮ್ಯೂಸಿಕ್ ಆಲ್ಬಮ್ ಮಾಡೋಣ ಅಂತಿದ್ದೀನಿ. ನಾನೇ ಒಂದು ಸಾಂಗ್ ಹಾಡಿ ಆಟೋ ಟ್ಯೂನ್ ಹಾಕಿದರೆ ಎಲ್ಲ ಯಾರು ಬೇಕಾದ್ರೂ ಸಿಂಗರ್ ಆಗ್ಬೋದು. ಸೊ ಅಲ್ಲ, ಐ ಆಮ್ ನಾಟ್ ಜೋಕಿಂಗ್, ಐ ವಿಲ್ ಡೂ ಇಟ್. ಐ ಆಮ್ ನಾಟ್ ಜೋಕಿಂಗ್ ಆಟ್ ಆಲ್. ಕ್ರೇಜಿ ಮೈಂಡ್ಸ್ ಇಂದ ನಾವು ನೆಕ್ಸ್ಟ್ ಹಾಡುಗಾರಿಕೆ ಕೂಡ ಯಾಕೆ ಆಗಬಾರ್ದು? ಎಂತೆಂಥ ಕೆಟ್ಟ ವಾಯ್ಸು ಕೇಳಿ ಕಿವಿ ಇನ್ನೂ ಜನ ಕೇಳ್ತಾ ಇದ್ದಾರೆ, ಅರ್ಗಿಸ್ಕೊತಾ ಇದ್ದಾರೆ, ಹಿಟ್ ಮಾಡ್ತಾ ಇದ್ದಾರೆ. ನಾವು ಒಂದು ಕೈ ನೋಡೇ ಬಿಡೋಣ ಅಂತ ಅಷ್ಟೇ. ನೈಸ್. ಸೊ ಆಲ್ ದ ವೆರಿ ಬೆಸ್ಟ್. ಸೊ ನಿಮ್ಮ ಜರ್ನಿಗೆ, ಸಿನಿ ಪಯಣಕ್ಕೆ, ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್, ಬಿಕಾಸ್ 20 ವರ್ಷದಿಂದ ಅಧಿಕ ನೀವು ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಿದ್ದೀರಾ. ಆ್ಯಂಡ್ ಎಲ್ಲ ಒಂದು ಆಯಾಮದಲ್ಲೂ ನೀವು ಸೈ ಅನ್ನಿಸ್ಕೊಂಡು ಬಂದಿದ್ದೀರಾ. ಆ್ಯಂಡ್ ಎಡಿಟರ್ ಆಗಿ, ಆ್ಯಕ್ಟರ್ ಆಗಿ, ಆ್ಯಂಡ್ ಕೊರಿಯೋಗ್ರಾಫರ್ ಆಗಿ, ಕಾಸ್ಟ್ಯೂಮ್ ಡಿಸೈನರ್ ಆಗಿ, ಆ್ಯಂಡ್ ಈಗ ಸಿನಿಮಾಟೋಗ್ರಾಫರ್ ಆಗಿ ಬ್ಯೂಟಿಫುಲ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದೀರಾ. ಸೊ ಇನ್ನಷ್ಟು ಮತ್ತಷ್ಟು ಒಂದು ಜರ್ನಿ ಶುರು ಆಗಲಿ. ಆ್ಯಂಡ್ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ನೀವು ಸ್ಪಿರಿಚುವಲಿ ಕೂಡ ತುಂಬಾ ಒಂಥರ ಬ್ಯೂಟಿಫುಲ್ ಜರ್ನಿನ ಹಲವಾರು ಜನಕ್ಕೆ ಹೀಲಿಂಗ್ ಥೆರಪೀಸ್ ಕೂಡ ನೀವು ಸಜೆಸ್ಟ್ ಮಾಡಿದ್ದೀರಾ. ಸೊ ಸ್ಪಿರಿಚುವಲ್ ಜರ್ನಿ ಬಗ್ಗೆ ಒಂದು ಮಾತು ನೀವು ಕಡೆದಾಗಿ ಹೇಳಬೇಕು ಅಂದರೆ? ನಾನು ಸಣ್ಣ ವಯಸ್ಸಿನಿಂದ ಯೋಗ ಅಂದರೆ 4ನೇ ವಯಸ್ಸಿನಲ್ಲಿ ಯೋಗ ಕಲೀಲಿಕ್ಕೆ ಶುರು ಮಾಡಿದ್ದು. ಒಂದು 12-13ನೇ ವಯಸ್ಸವರೆಗೂ ಯೋಗ ಮಾಡ್ತಿದ್ದೆ. 13ನೇ ವಯಸ್ಸಲ್ಲಿ ಯೋಗ ಹೇಳ್ಕೊಡ್ತಿದ್ದೆ, ಅಂದರೆ ರೆಗ್ಯುಲರ್ ಯೋಗ. ಈಗ ಒಂದು 10 ಹಲವು ಯೋಗಗಳು ಬಂದ್ಬಿಟ್ಟಿದೆ. ನಮಗೆ ಗೊತ್ತಿದ್ದು ಸೂರ್ಯ ನಮಸ್ಕಾರ, ಬೇಸಿಕ್ ಹಳೆಯ ಕಾಲದ್ದು ಯೋಗ. ಈಗ ಹಾಟ್ ಯೋಗ ಅಂತ, ಹಠ ಯೋಗ ಅಂತ, ಇದೇನೇನೋ ಯೋಗ ಅಂತ ಬಂದಿದೆ ಈಗ. ಅದು ಮಾಡ್ತಿದ್ದೆ. ಈಗ ಈ ನಡುವೆ ನಾನು ಈ ಹಿಮಾಲಯನ್ ಕ್ರಿಯಾಯೋಗ, ಅಂದರೆ ವಿ ವರ್ಕ್ ಆನ್ ಚಕ್ರಸ್. ಸೊ ಆ ಹಿಮಾಲಯನ್ ಕ್ರಿಯಾಯೋಗ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಸೊ ನನಗೆ ಅದೇ ಪರಿಸರ, ನೇಚರ್, ಟ್ರಾವೆಲ್ ಅವೆಲ್ಲ ಇಷ್ಟವಾದ್ರಿಂದ ಎಲ್ಲೋ ಒಂದು ಕಡೆ ಹೋಗಿ ಒಂದು ಪೀಸ್ಫುಲ್ ಜಾಗದಲ್ಲಿ ಹೋಗಿ ಕ್ರಿಯಾಯೋಗ ಮಾಡಿಕೊಂಡು, ಸೊ ಅದೊಂದು ಜರ್ನಿ ಇದೆ, ಅದೊಂದು ಸಪ್ರೇಟ್. ಸೊ ಏನು ಸಿನಿಮಾ ಇಲ್ಲ ಅಂತಂದರೆ ಖಾಲಿ ಕೂತಿರಲ್ಲ, ಎಲ್ಲೋ ಒಂದು ಜರ್ನಿ ಟ್ರಾವೆಲ್ ಹೋಗ್ತಾ ಇರ್ತೀನಿ, ಕ್ರಿಯಾಯೋಗ ಮಾಡ್ತೀನಿ. ಆಮೇಲೆ ಐ ಮೀನ್ ಟು ಲಾಟ್ ಆಫ್ ಸೌಂಡ್ ಹೀಲಿಂಗ್ ಅವೆಲ್ಲವೂ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇರ್ತೀನಿ. ಸೌಂಡ್ ದರ್ ಆರ್ ಯು ಕ್ಯಾನ್ ಹೀಲ್ ದಿ ಎಂಟೈರ್ ಬಾಡಿ ವಿತ್ ಸೌಂಡ್ ದರ್ ಇಸ್ ಸೌಂಡ್ ಥೆರಪಿ, ಜಸ್ಟ್ ಲಿಸ್ನಿಂಗ್ ಟು ಮ್ಯೂಸಿಕ್. ಡಿಫ್ರೆಂಟ್ ಸಾರ್ಟ್ಸ್ ಆಫ್ ಡಿಫ್ರೆಂಟ್ ಫ್ರೀಕ್ವೆನ್ಸಿ ಇರುತ್ತೆ. ಸೊ ಡಿಫ್ರೆಂಟ್ ಫ್ರೀಕ್ವೆನ್ಸಿ ಮ್ಯೂಸಿಕ್ ಕೇಳಿದ್ರೆ ಏನೇನು ಏಲ್ಮೆಂಟ್ಸ್ ಇರುತ್ತೋ ಅದು ಹೀಲ್ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಇನ್ನೊಂದು 1 ಅವರ್ ಮಾತಾಡ್ತೀವಿ. ಐ ಥಿಂಕ್ ಇವ್ರಿಗೆ ಒಂದು ಪಾಡ್ಕಾಸ್ಟ್ ಸಾಲಲ್ಲ ಅನ್ಸುತ್ತೆ, ಒಂದೊಂದು ಸಬ್ಜೆಕ್ಟ್ಗೂ ಒಂದೊಂದು ಪಾಡ್ಕಾಸ್ಟ್ ಮಾಡಬೇಕಾಗತ್ತೆ. ಯು ಆರ್ ಸಚ್ ಅ ಮಲ್ಟಿ ಟ್ಯಾಲೆಂಟೆಡ್. ಐ ಆಮ್ ಸೋ ಆನರ್ಡ್. ನೀವು ನನ್ನ ಫ್ರೆಂಡ್, ನನ್ನ ಜರ್ನಿನಲ್ಲೂ ಒಂದು ಪಾರ್ಟ್ ಅಂತ ಹೇಳ್ಕೊಳಕ್ಕೆ. ಬಿಕಾಸ್ ಎನಿ ಟೈಮ್ ಶ್ರೀ ನಾನು ಈ ಥರ ಇದ್ದೀನಿ, ಶ್ರೀ ನನಗೆ ಈ ಥರ ಆಗ್ತದೆ ಅಂದರೆ ಒನ್ ಕ್ವಿಕ್ ಜೊತೆಗೆ ಆ್ಯಕ್ಟ್ ಮಾಡಿದ್ದೀವಿ, ಒನ್ ಕ್ವಿಕ್ ಸಜೆಷನ್ ಕೊಡೋ ಅಂಥ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ನ ಪಡ್ಕೊಳ್ಳೋ ಕೂಡ ನಾನು ಪುಣ್ಯ ಮಾಡಿದ್ದೀನಿ. ಸೊ ವಾಯ್ಸ್ ಆಫ್ ಸಾಧಕನ ಜರ್ನಿ, ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಮಾತುಗಳು ಹೇಳೋದಾದರೆ, ವಿಶ್ವಾಸ ಹೇಳಬೇಕು ಅಂದರೆ? ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ. ಒಂದು ಖುಷಿ ವಿಚಾರ ಏನಂದರೆ, ತೆರೆ ಹಿಂದೆ ಇರುವಂಥ ಸಣ್ಣ ಮಟ್ಟದಲ್ಲಿ ಸಾಧನೆ ಮಾಡಿರೋ ಅಂಥವ್ರನ್ನ ಕರೆಸಿ ಕೂಡಿಸಿ ಅವರ ಜರ್ನಿ ಬಗ್ಗೆ ಮಾತಾಡಿಸ್ತೀರಾ. ಅದು ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಆರ್ಟಿಸ್ಟ್ನ, ಸ್ಟಾರ್ಸ್ನ ಸಿನಿಮಾದಲ್ಲಿ ನೋಡ್ತಾರೆ, ಅವ್ರ ಬಗ್ಗೆ ತಿಳ್ಕೊತಾರೆ, ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾರೆ, ತಿಳ್ಕೊತಾರೆ. ಬಟ್ ಟೆಕ್ನಿಷಿಯನ್ಸ್ ಬಗ್ಗೆ ತಿಳ್ಕೊಳ್ಳೋದು ತುಂಬ ಕಡಿಮೆ. ಸೊ ಈ ಥರ ಒಂದು ಕಾರ್ಯಕ್ರಮಗಳು ಬರ್ತಾ ಇದ್ದರೆ ಜನಗಳಿಗೆ ಗೊತ್ತಾಗತ್ತೆ ಈ ಒಂದು ಕೆಲವು ಸಿನಿಮಾಗಳ ಹಿಂದೆ ಯಾರು ಕೆಲಸ ಮಾಡಿದ್ದಾರೆ, ಏನೇನು ಕಷ್ಟಗಳಿರುತ್ತೆ. ಅಂದರೆ ಕಷ್ಟಗಳು ಅಂತಲ್ಲ, ಇಷ್ಟಗಳು ಎಷ್ಟು ಇಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ನಾನು ಕಷ್ಟಪಟ್ಟು ಮಾಡಿರೋದು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಇಷ್ಟಪಟ್ಟು ಮಾಡ್ತೀವಿ. ಇಷ್ಟಪಟ್ಟು ಮಾಡೋದು ಮಾತ್ರ ಕೆಲಸ ನನ್ನ ಪ್ರಕಾರ. ಕಷ್ಟಪಟ್ಕೊಂಡು ಮಾಡಬಾರ್ದು. ಸೊ ಅವರ ಜರ್ನಿ ಬಗ್ಗೆ ತಿಳ್ಕೊಳ್ಳೋ ಅಂಥ ಒಂದು ಕಾರ್ಯಕ್ರಮ ಇದು. ಥ್ಯಾಂಕ್ಸ್ ಅ ಲಾಟ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮ್ಮ ಸಮಯನ ನಮಗೆ ಕೊಟ್ಟಿದ್ದಕ್ಕೆ. ಸೊ ಈ ಒಂದು ಚಿಕ್ಕ ಗಿಡ ನಿಮ್ಮ ಪಾಲಿಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ಇವತ್ತಿನ ವಿಶೇಷವಾದಂತಹ ತೆರೆ ಹಿಂದೆ ಹೀರೋ ಆಗಿ ಪ್ರೂವ್ ಆದಂತಹ ಒನ್ ಆಫ್ ದ ಬ್ಯೂಟಿಫುಲ್ ಟೆಕ್ನಿಷಿಯನ್ಸ್ ಆ್ಯಂಡ್ ಒನ್ ಆಫ್ ದ ಹಂಬಲ್ ಪರ್ಸ್ನಾಲಿಟಿ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಮಲ್ಟಿ ಟ್ಯಾಲೆಂಟೆಡ್. ಸೊ ಶ್ರೀ ಅವರು ನಮ್ಮ ಜೊತೆ, ಕ್ರೇಜಿ ಮೈಂಡ್ಸ್ ಶ್ರೀ ಅವರು ನಮ್ಮ ಜೊತೆ ಇದ್ದರು. ಸೊ ಮುಂದಿನ ಪಾಡ್ಕಾಸ್ಟ್ಗೆ ಇದೇ ಥರ ಯಾರು ಸಾಧಕರನ್ನ ಕರ್ಕೊಂಡು ಬರ್ತೀನಿ ಅಂತ ನೀವು ಕಾಯ್ತಾನೆ ಇರಿ. ಸೊ ಅಲ್ಲಿವರೆಗೂ ನೀವೇನು ಮಾಡಬೇಕು, ರಾಜ್ ನ್ಯೂಸ್ ಹಾಗೆ ರಾಜ್ ಮ್ಯೂಸಿಕ್ನ ನೋಡಿ ನಮ್ಮನ್ನು ಸಪೋರ್ಟ್ ಮಾಡಬೇಕು. ನಮಸ್ಕಾರ.